ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರನವದಗಿ. ಅನುಷಿತ್ ಪೊರ್ಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಂದರೆ 2025-26ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. 2025-26 ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1 ಏನೈತಲ್ಲ, ಆ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂದ್ರೆ, ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಕೇಳಿದ್ದಾರೆ, ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1 ಅಂಕದ ಪ್ರಶ್ನೆಗಳಾಗಿರಬಹುದು, 2 ಅಂಕದ ಪ್ರಶ್ನೆಗಳಾಗಿರಬಹುದು, 5 ಅಂಕದ ಪ್ರಶ್ನೆಗಳಾಗಿರಬಹುದು ಮತ್ತು 10 ಅಂಕದ ಪ್ರಶ್ನೆಗಳಾಗಿರಬಹುದು. ಈ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ ಅನ್ನುವಂಥ ಎಲ್ಲ ಮಾಹಿತಿಗಳೇನಿದಾವಲ್ಲ, ಈ ಮಾಹಿತಿಗಳು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಎಷ್ಟನೇ ಪ್ರಶ್ನೆ ಪತ್ರಿಕೆಯಪ್ಪ ಅಂದರೆ, ಮೊದಲನೇ ಪ್ರಶ್ನೆ ಪತ್ರಿಕೆ. ಅಂದ್ರೆ 2025-26 ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಎಷ್ಟನೇ ಪ್ರಶ್ನೆ ಪತ್ರಿಕೆ ಅಂದರೆ, ಮೊದಲನೇ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ನಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ನೋಡುವುದಾದರೆ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ಇಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೋಡ್ ಎಷ್ಟು? 29. ಪರೀಕ್ಷಾ ಸಮಯ ಎಷ್ಟು? ಪರೀಕ್ಷೆ ಸಮಯ 3 ಗಂಟೆ. ಇನ್ನು ಗರಿಷ್ಠ ಅಂಕಗಳು 80. ಗರಿಷ್ಠ ಅಂಕಗಳು ಎಷ್ಟಂದರೆ 80 ಅಂಕಗಳು. ನೀವು ಪಾಸ್ ಆಗಬೇಕಂದ್ರೆ ಎಷ್ಟು ಅಂಕಗಳು ಪಡೆದುಕೊಳ್ಬೇಕಪ್ಪ ಅಂದ್ರೆ 20 ಅಂಕಗಳು ಪಡೆದುಕೊಂಡಾಗ ಮಾತ್ರ ನೀವು ಪಾಸ್ ಆಗಿದೆ ಎಂದರ್ಥ. ಆವಾಗ ನೀವು ಪಾಸ್ ಆಗಿದ್ರೆ ಅಂದಂಗೆ. ಒಂದು ವೇಳೆ 80ಕ್ಕೆ ನೀವು 20 ತೆಗೆದುಕೊಂಡ್ರ, 18 ತೆಗೆದುಕೊಂಡ್ರ, ಈ ರೀತಿ ಅಂಕಗಳ ಪಡೆದುಕೊಂಡ್ರ ನೀವು ಫೇಲ್ ಆಗಿರೋಂದರ್ಥ. ನೀವು ಪಾಸ್ ಆಗಬೇಕಂದ್ರೆ ಕಡ್ಡಾಯವಾಗಿ ಎಷ್ಟು ಅಂಕಗಳನ್ನು ಪಡೆದುಕೊಳ್ಬೇಕಪ್ಪ ಅಂದ್ರೆ 24 ಅಂಕಗಳು ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕು. ಆವಾಗ ಮಾತ್ರ ನೀವು ಪಾಸ್ ಆಗಿರಿ ಎಂದರ್ಥ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾವು ಭಾಗ ಏನಲ್ಲಿ ಬರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ಮೊದಲನೇದಾಗಿ ನೋಡೋಣ. ಮೊದಲನೇದಾಗಿ ಯಾವ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ, ಬಹು ಆಯ್ಕೆ ಪ್ರಶ್ನೆಗಳು. ಭಾಗ ಏನಲ್ಲಿ ಬರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳು. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಯಾವುದಂದರೆ ನೋಡುವುದಾದರೆ, ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ? ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಡಲಾಗಿದೆ. ಇಲ್ಲಿ ರೋಮನ್ ಅಂಕಿ 1 ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ. ನೆಕ್ಸ್ಟ್ ರೋಮನ್ ಅಂಕಿ 2 ಮತದಾರನು ಚುನಾವಣಾ ನಿಯಮಗಳನ್ನು ಉಲ್ಲಂಘಿಸುವುದು. ರೋಮನ್ ಅಂಕಿ 3 ಮತದಾನ ರಹಸ್ಯವನ್ನು ಉಲ್ಲಂಘಿಸುವುದು. ಇನ್ನು ರೋಮನ್ ಅಂಕಿ 4 ಮತ ಹಾಕಲು ಮತದಾರನು ನಿರಾಕರಿಸುವುದು. ಈ ಎಲ್ಲ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾದ ಹೇಳಿಕೆಯಾಗಿದೆಪ್ಪ ಅಂದ್ರೆ, ಈ ರೋಮನ್ ಅಂಕಿ 1 ಏನೈತಲ್ಲ, ಇದು ಸರಿಯಾದ ಹೇಳಿಕೆಯಾಗಿದೆ ಸ್ನೇಹಿತರೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಿ ಆಯ್ಕೆ ಏನೈತಲ್ಲ, ಈ ಬಿ ಆಯ್ಕೆ ಸರಿಯಾದ ಉತ್ತರ ಆಗಿದೆ. ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಾನ. ಇದರಲ್ಲಿ ಬಿ ಆಯ್ಕೆ ಬರ್ತಕ್ಕಂಥ ಅಂದ್ರೆ ಈ ರೋಮನ್ ಅಂಕಿ 1 ಏನೈತಲ್ಲ, ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ.
ಮತದಾನದ ಸಮಯದಲ್ಲಿ ಮತಯಂತ್ರಗಳನ್ನು ನಾಶ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ರದ್ದುಪಡಿಸಿ ಇನ್ನೊಮ್ಮೆ ಮಾಡುವಂಥ ಚುನಾವಣೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಮರು ಚುನಾವಣೆ ಎಂದು ಕರೆಯಲಾಗುವುದು. ಮರು ಚುನಾವಣೆ ಯಾವ ಯಾವ ಸಂದರ್ಭಗಳಲ್ಲಿ ನಡೆಸಲಾಗುತ್ತದೆ ಅಂತ ನೋಡುವುದಾದರೆ ಯಾವ ಸಂದರ್ಭದಲ್ಲಿ ನಡೆಸಲಾಗುತ್ತದೆ ಅಂತ ನೋಡುವುದಾದರೆ ಮತಗಟ್ಟೆಯಲ್ಲಿ ಆಕ್ರಮಣ ನಡೆದಂಥ ಸಂದರ್ಭದಲ್ಲಿ, ಮತಗಟ್ಟೆಯಲ್ಲಿ ಆಕ್ರಮಣ ನಡೆದಂಥ ಸಂದರ್ಭದಲ್ಲಿ, ಅಷ್ಟೇ ಅಲ್ಲದ ಸ್ನೇಹಿತರೆ ಮತಪೆಟ್ಟಿಗೆಗಳನ್ನು ನಾಶಪಡಿಸಿದಂಥ ಸಂದರ್ಭದಲ್ಲಿ, ಯಾವ ಪೆಟ್ಟಿಗೆಗಳನ್ನು, ಮತಪೆಟ್ಟಿಗೆಗಳೇನಿದಾವಲ್ಲ ಈ ಮತಪೆಟ್ಟಿಗೆಗಳನ್ನು ನಾಶಪಡಿಸಿದಂಥ ಸಂದರ್ಭದಲ್ಲಿ, ಅಷ್ಟೇ ಅಲ್ಲದ ಸ್ನೇಹಿತರೆ ಮತಪತ್ರಗಳೇನಿದಾವಲ್ಲ ಈ ಮತಪತ್ರಗಳನ್ನು ವಶಪಡಿಸಿಕೊಂಡಂಥ ಸಂದರ್ಭದಲ್ಲಿ, ಅಷ್ಟೇ ಅಲ್ಲದ ಸ್ನೇಹಿತರೆ ಚುನಾವಣಾ ಸಿಬ್ಬಂದಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಆತನಿಗೆ ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ರದ್ದುಪಡಿಸಿ ಇನ್ನೊಮ್ಮೆ ನಡೆಯುವಂಥ ಚುನಾವಣೆಗೆ ನಾವು ಏನೆಂದು ಕರೆಯಲಾಗುವುದು ಅಂದರೆ ಮರು ಚುನಾವಣೆ ಎಂದು ಕರೆಯಲಾಗುವುದು. ಚುನಾವಣೆಯಲ್ಲಿ ಅಂದರೆ ಮತಗಟ್ಟೆಯಲ್ಲಿ ಯಾವುದಾದರೂ ಅಕ್ರಮಗಳನ್ನು ನಡೆದರೆ ಮತಪೆಟ್ಟಿಗೆಗಳೇನಿದಾವಲ್ಲ ಆ ಮತಪೆಟ್ಟಿಗೆಗಳನ್ನು ನಾಶಪಡಿಸಿದರೆ ಅಥವಾ ಮತಪತ್ರಗಳನ್ನು ವಶಪಡಿಸಿಕೊಂಡರೆ ಅಥವಾ ಚುನಾವಣಾ ಸಿಬ್ಬಂದಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಆತನಿಗೆ ತೊಂದರೆಗಳನ್ನು ಉಂಟು ಮಾಡಿದರೆ ಅಥವಾ ಅಡ್ಡಿಯನ್ನು ಉಂಟು ಮಾಡಿದರೆ ಅಂತಹ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ರದ್ದುಪಡಿಸಿ ಇನ್ನೊಮ್ಮೆ ನಡೆಯುವಂಥ ಚುನಾವಣೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಮರು ಚುನಾವಣೆ ಎಂದು ಕರೆಯಲಾಗುವುದು. ಈ ಮೊದಲನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದಂದರೆ ಬಿ ಆಯ್ಕೆ ಏನಿತ್ತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ ನೋಡುವುದಾದರೆ ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು. ಮೊದಲನೇ ಆಯ್ಕೆ ಅಂದರೆ ಎ ಆಯ್ಕೆ ಏನು ಹೇಳ್ತೈತೆ ಅಂದರೆ ಜೂನ್ 4ರಂದು, ಬಿ ಆಯ್ಕೆ ಜೂನ್ 10ರಂದು, ಸಿ ಆಯ್ಕೆ ಜೂನ್ 7ರಂದು, ಡಿ ಆಯ್ಕೆ ಜೂನ್ 5ರಂದು. ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಂದರೆ ಜೂನ್ 5 ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದಂತ ಕೇಳಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಂದರೆ ಡಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆ. ಅಂದ್ರೆ ವಿಶ್ವ ಪರಿಸರ ದಿನಾಚರಣೆ ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ ಅಂದರೆ ಜೂನ್ 5ರಂದು ಆಚರಣೆ ಮಾಡಲಾಗುತ್ತದೆ. ಇನ್ನು ಜನವರಿ 25 ಮತದಾರರ ದಿನಾಚರಣೆ, ಮೇ 1 ಕಾರ್ಮಿಕರ ದಿನಾಚರಣೆ, ನವೆಂಬರ್ 19 ರಾಷ್ಟ್ರೀಯ ಸಮಗ್ರತಾ ದಿನ, ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ. ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಲಾಗುವುದು. ಅದಕ್ಕೇನಪ್ಪ ಅಂದ್ರೆ ಕೆಲವೊಂದಿಷ್ಟು ವಿಶೇಷ ದಿನಗಳೇನಿದಾವಲ್ಲ ಅವುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ಕೊಡುವಂಥ ಪ್ರಯತ್ನಗಳು ಮಾಡಿ. ಇನ್ನು ಮೂರನೇ ಪ್ರಶ್ನೆ ಯಾವುದಂದರೆ ಲಿಬಿಯಾದ ನಿರಂಕುಶಾಧಿಕಾರಿ ಎ ಆಯ್ಕೆ ಅಬ್ದುಲ್ ಹಫೀಜ್ ಗೋಗಾ, ಬಿ ಆಯ್ಕೆ ಮ್ಯೂಮರ್ ಗಡಾಫಿ, ಸಿ ಆಯ್ಕೆ ಮುಸ್ತಾಫ್ ಅಬ್ದುಲ್ ಜಲೀಲ್, ಡಿ ಆಯ್ಕೆ ಮೊಹಮ್ಮದ್ ಮೋರ್ಸಿ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವ ಆಯ್ಕೆಯಾಗಿದೆ ಅಂತ ನೋಡುವುದಾದರೆ ಬಿ ಆಯ್ಕೆ ಏನೈತಲ್ಲ ಈ ಬಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಅಂದರೆ ಲಿಬಿಯಾದ ನಿರಂಕುಶಾಧಿಕಾರಿ ಯಾರಂತ ಪ್ರಶ್ನೆ ಮಾಡಿದರೆ ಮ್ಯೂಮರ್ ಗಡಾಫಿ ಅವರು ಏನಿದಾರಲ್ಲ ಇವರೇನಪ್ಪ ಅಂದ್ರೆ ಲಿಬಿಯಾದ ನಿರಂಕುಶಾಧಿಕಾರಿ ಸ್ನೇಹಿತರೆ. ಇನ್ನು 4ನೇ ಪ್ರಶ್ನೆ ನಾವು ನೋಡುವುದಾದರೆ ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧ ಎಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಉತ್ತರವನ್ನು ಆರಿಸಿ ಎಂದು ಕೊಡಲಾಗಿದೆ. ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧ ಎಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಉತ್ತರವನ್ನು ಆರಿಸಿ. ಈ ಚಿತ್ರ ಯಾವ ಚಿತ್ರ ಐತಿ ನೋಡ್ಬೇಕು ನಾವು. ಇದು ಯಾವ ಚಿತ್ರ ಐತಿ
ಅಂದರೆ ಈ ಚಿತ್ರ ಈ 4 ಆಯ್ಕೆಗಳೇನು ಕೊಟ್ಟಾರಲ್ಲ, ಈ 4 ಆಯ್ಕೆಗಳಿಗೆ ಯಾವ ಆಯ್ಕೆಗೆ ಸರಿಯಾದ ಆಯ್ಕೆ ಅಂದರೆ ಯಾವುದಕ್ಕೆ ಹೋಲಿಕೆ ಆಗ್ತೈತಿ. ಈ ಮೇಲೆ ಕೊಟ್ಟಿರ್ತಕ್ಕಂಥ ವಿಷಯ ಆಗಿರಬಹುದು, ಆ ವಿಷಯ ಈ ಚಿತ್ರ ಏನೈತಲ್ಲ ಇದು ಯಾವುದಕ್ಕೆ ಹೋಲಿಕೆ ಆಗ್ತೈತೆ ಅಂತ ನೋಡಬೇಕು. ಈ ಆಯ್ಕೆ ಆಸಿಯಾನ್ ಅಂತ ಕೊಡಲಾಗಿದೆ, ಬಿ ಆಯ್ಕೆ ವಿಶ್ವ ಸಂಸ್ಥೆ ಅಂತ ಕೊಡಲಾಗಿದೆ, ಸಿ ಆಯ್ಕೆ ನ್ಯಾಟೋ ಅಂತ ಕೊಡಲಾಗಿದೆ, ಡಿ ಆಯ್ಕೆ ಬ್ರಿಕ್ಸ್ ಅಂತ ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಬಿ ಆಯ್ಕೆ ಅಂದರೆ ವಿಶ್ವ ಸಂಸ್ಥೆ. ಈ ಚಿತ್ರಕ್ಕೆ ಹೋಲಿಕೆ ಆಗುವುದು ಯಾವುದು? ವಿಶ್ವ ಸಂಸ್ಥೆ. ಯಾವ ಸಂಸ್ಥೆ? ವಿಶ್ವ ಸಂಸ್ಥೆ ಏನೈತಲ್ಲ ಈ ವಿಶ್ವ ಸಂಸ್ಥೆ ಏನಪ್ಪ ಅಂದರೆ ಮುಂದೆ ನಡೆಯುವಂಥ ಯುದ್ಧಗಳನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡ್ತಾ ಇದೆ. ರಾಷ್ಟ್ರಗಳ ನಡುವೆ ಯುದ್ಧಗಳನ್ನು ತಡೆಗಟ್ಟುವಂಥ ಪ್ರಯತ್ನ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ರಾಷ್ಟ್ರಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಮೂಡಿಸುವಂಥ ಪ್ರಯತ್ನ ಯಾರು ಮಾಡ್ಕೊಳ್ತೈತಪ್ಪ ಅಂದರೆ ನಮ್ಮ ವಿಶ್ವ ಸಂಸ್ಥೆ ಮಾಡಿಕೊಳ್ಳುತ್ತದೆ ಸ್ನೇಹಿತರೆ. ಈ ಚಿತ್ರಕ್ಕೆ ಸರಿಯಾದ ಅರ್ಥ ಯಾವುದಕ್ಕೆ ಅಂದರೆ ಈ ಚಿತ್ರಕ್ಕೆ ಸರಿಯಾದ ಹೋಲಿಕೆ ಯಾವುದಪ್ಪ ಅಂದರೆ ವಿಶ್ವ ಸಂಸ್ಥೆ ಏನೈತಲ್ಲ ಅಂದರೆ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ನೋಡುವುದಾದರೆ ಇನ್ನು 5ನೇ ಅಂಶ ನೋಡುವುದಾದರೆ ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ ಅಂತ ಕೊಡಲಾಗಿದೆ. ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ ಅಂತ ಕೊಡಲಾಗಿದೆ. ಮೊದಲನೇ ಆಯ್ಕೆ ನಾವು ನೋಡುವುದಾದರೆ ಇಂದಿರಾ ಗಾಂಧಿ ಮತ್ತು ZA ಭುಟ್ಟೋ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಇನ್ನು ಬಿ ಆಯ್ಕೆ ಅಯೂಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಯೂಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಅವರು ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದ್ರಂತ ಬಿ ಆಯ್ಕೆ ಹೇಳ್ತೈತಿ. ಇನ್ನು ಸಿ ಆಯ್ಕೆ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದ್ರು ಅಂತ ಹೇಳ್ತಾರೆ. VP ಸಿಂಗ್ ಮತ್ತು ನವಾಜ್ ಶರೀಫ್ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಸಿ ಆಯ್ಕೆ ಏನೈತಲ್ಲ ಈ ಸಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. ಎ ಆಯ್ಕೆ ತಪ್ಪಾದ ಆಯ್ಕೆ, ಬಿ ಆಯ್ಕೆ ತಪ್ಪಾದ ಆಯ್ಕೆ, ಡಿ ಆಯ್ಕೆ ಸಹಿತ ತಪ್ಪಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲೈ ಅನ್ನುವಂಥ ವ್ಯಕ್ತಿ ಏನಿದಾರಲ್ಲ ಇವರೇನಪ್ಪ ಅಂದ್ರೆ ಪಂಚಶೀಲ ತತ್ವಕ್ಕೆ ಸಹಿ ಹಾಕುತ್ತಾರೆ. ಯಾವಾಗಪ್ಪ ಅಂದರೆ 1954 ಎಂಥ 1954 ಏಪ್ರಿಲ್ 29ರಂದು ಎಂಥ 29 ಏಪ್ರಿಲ್ 29ರಂದು ಪಂಚಶೀಲ ತತ್ವಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಚೀನಾದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಚೌ ಎನ್ ಲಾಯರ್ ಅವರು ಏನದರಲ್ಲ ಇವರೇನು ಮಾಡ್ತಾರಪ್ಪ ಅಂದರೆ ಪಂಚಶೀಲ ತತ್ವಕ್ಕೆ ಸಹಿ ಹಾಕುತ್ತಾರೆ. ಈ ಪಂಚಶೀಲ ತತ್ವಗಳನ್ನು ನಾವು ನೋಡುವುದಾದರೆ ಪರಸ್ಪರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು. ಚೀನಾದಲ್ಲಿರ್ತಕ್ಕಂಥ ಸಾರ್ವಭೌಮತ್ವ ಆಗಿರಬಹುದು, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಸಾರ್ವಭೌಮತ್ವ. ಎರಡೂ ರಾಷ್ಟ್ರಗಳು ದಾಳಿ ಮಾಡದೇ ಇರುವುದು, ಭಾರತ ಚೀನಾ ಮೇಲೆ ದಾಳಿ ಮಾಡದಿರುವುದು, ಚೀನಾ ರಾಷ್ಟ್ರ ಭಾರತ ರಾಷ್ಟ್ರದ ಮೇಲೆ ದಾಳಿ ಮಾಡದಿರುವುದು, ಇದು ಪಂಚಶೀಲ ತತ್ವಗಳಲ್ಲಿ ಒಂದಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಉಭಯ ದೇಶಗಳ ಆಂತರಿಕ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಂಗಿಲ್ಲ. ಉಭಯ ದೇಶಗಳ ಆಂತರಿಕ ವ್ಯವಹಾರಗಳಲ್ಲಿ ಎರಡೂ ರಾಷ್ಟ್ರ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಂಗಿಲ್ಲ ಅಂತ ಇದು ಸಹಿತ ಪಂಚಶೀಲ ತತ್ವಗಳಲ್ಲಿ ಒಂದಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮತ್ತೇನಪ್ಪ ಅಂದರೆ ಸಮಾನತೆ ಮತ್ತು ಪರಸ್ಪರ ಅವಕಾಶಗಳನ್ನು ಕಲ್ಪಿಸಿಕೊಡೋದು. ಇನ್ನು 5ನೇ ತತ್ವ ಯಾವುದಪ್ಪ ಅಂದರೆ ಶಾಂತಿಯುತ ಸಹಬಾಳ್ವೆದಿಂದ ಜೀವನ ನಡೆಸುವುದು. ಈ 5 ತತ್ವಗಳಿಗೆ ಯಾವಾಗ ಒಪ್ಪಂದ ನಡೆಯಿತಂದರೆ 1954 ಏಪ್ರಿಲ್ 29ರಂದು ನಡೆಯಿತು. ಯಾವ ರಾಷ್ಟ್ರಗಳ ನಡುವೆ ನಡೆಯುತ್ತಂದರೆ ಚೀನಾ ಮತ್ತು ಭಾರತ ರಾಷ್ಟ್ರಗಳ ನಡೆಯುತ್ತೆ. ಯಾವ ಒಪ್ಪಂದ ನಡೆಯುತ್ತಪ್ಪ ಅಂದರೆ ನಮ್ಮ ಪಂಚಶೀಲ ತತ್ವ ಒಪ್ಪಂದ ಏನೈತಲ್ಲ ನಡೆಯಿತು ಸ್ನೇಹಿತರೆ. ಇನ್ನು ಇಲ್ಲಿ ತಾಸ್ಕೆಂಟ್ ಒಪ್ಪಂದ ಅಂತ ಕೊಡಲಾಗಿದೆ. ಈ ತಾಸ್ಕೆಂಟ್ ಒಪ್ಪಂದ ನಡೆದಿದ್ದವಾಗ 1966 ಜನವರಿ 10ರಂದು. ಎಂಥ 1966 ಜನವರಿ 10ರಂದು ಯಾವ ಒಪ್ಪಂದ ನಡೆಯಿತು? ತಾಸ್ಕೆಂಟ್ ಒಪ್ಪಂದ ನಡೆಯಿತು.
ಯಾರ ನಡುವೆ ನಡೆಯುತ್ತಪ್ಪ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಯಾವ ಶಾಸ್ತ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ನಡುವೆ ನಡೆಯಿತು. ಯಾವ ಖಾನ? ಅಯೂಬ್ ಖಾನ್ ನಡುವೆ. ಎಕ್ಸಾಮ್ನಲ್ಲಿ ಕೇಳಬಹುದು. ತಾಸ್ಕೆಂಟ್ ಒಪ್ಪಂದ ಯಾರ ನಡುವೆ ನಡೆಯಿತು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ನಡುವೆ ನಡೆಯಿತು. ಯಾವಾಗ ನಡೆಯಿತು ಅಂತ ಪ್ರಶ್ನೆ ಮಾಡಿದರೆ 1966 ಜನವರಿ 10ರಂದು ನಡೆಯಿತು ಸ್ನೇಹಿತರೆ. ಇನ್ನು ಸಿಮ್ಲಾ ಒಪ್ಪಂದ ಅಂತ ನೋಡ್ಕೊಳ್ತೇವೆ. ಯಾವ ಒಪ್ಪಂದ? ಸಿಮ್ಲಾ ಒಪ್ಪಂದ. ಇದು ನಡೆದಿದ್ದವಾಗ 1972 ಜುಲೈ 2ರಂದು ನಡೆಯಿತು. ಎಂಥ 2? ಜುಲೈ 2ರಂದು ನಡೆಯಿತು. ಇದು ಯಾರ ನಡುವೆ ನಡೆಯಿತಪ್ಪ ಅಂದರೆ ಇಂದಿರಾ ಗಾಂಧಿ ಮತ್ತು ZA ಭುಟ್ಟೋ ಅವರ ನಡುವೆ ನಡೆಯಿತು. ಯಾವ ಭುಟ್ಟೋ? ಜುಲ್ಫಿಕರ್ ಅಲಿ ಭುಟ್ಟೋ ಅವರ ನಡೆಯಿತು. ಯಾವ ಒಪ್ಪಂದ ನಡೆಯಿತಪ್ಪ ಅಂದರೆ ಸಿಮ್ಲಾ ಒಪ್ಪಂದ ನಡೆಯಿತು. ಯಾವಾಗ ನಡೆಯಿತು ಅಂದರೆ 1972 ಜುಲೈ 2ರಂದು ನಡೆಯಿತು. ಇಲ್ಲೇನು ಕೊಟ್ಟನವ? ಇಲ್ಲಿ ಸಿಮ್ಲಾ ಒಪ್ಪಂದ ಅಯೂಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಇದೇನೈತು? ಇದು ತಪ್ಪಾದ ಉತ್ತರ. ಈ ಸಿಮ್ಲಾ ಒಪ್ಪಂದ ಯಾರ ನಡುವೆ ನಡೆಯಿತು ಅಂದರೆ ಇಂದಿರಾ ಗಾಂಧಿ ಅವರ ನಡುವೆ ನಡೆಯಿತು ಮತ್ತು ZA ಭುಟ್ಟೋ ಅಂದರೆ ಜುಲ್ಫಿಕರ್ ಅಲಿ ಭುಟ್ಟೋ ಅವರ ನಡುವೆ ನಡೆಯಿತು. ಯಾವಾಗ ನಡೆಯಿತು ಅಂತ ಪ್ರಶ್ನೆ ಮಾಡಿದರೆ 1972 ಜುಲೈ 2ರಂದು ನಡೆಯಿತು. ಇನ್ನು ತಾಸ್ಕೆಂಟ್ ಒಪ್ಪಂದ ಯಾರ ನಡುವೆ ನಡೆಯಿತು ಅಂದರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ನಡುವೆ ನಡೆಯಿತು. ಯಾವಾಗ ನಡೆಯಿತು ಅಂದರೆ 1966 ಜನವರಿ 10ರಂದು ನಡೆಯಿತು. ಇನ್ನು ಈ ತಾಸ್ಕೆಂಟ್ ಒಪ್ಪಂದ 1966ರಲ್ಲಿ ನಡೆದರೆ, ಇನ್ನು ಸಿಮ್ಲಾ ಒಪ್ಪಂದ 1972ರಲ್ಲಿ ನಡೆದರೆ, ಇಲ್ಲಿ ಜವಾಹರ್ಲಾಲ್ ಮತ್ತು ನಮ್ಮ ಚೌ.ಎನ್. ಲಾಯ್ ಚೀನಾದ ಅಂದರೆ ಚೀನಾ ರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಚೌ.ಎನ್. ಲಾಯ್ರವರು ಏನದರಲ್ಲ ಇವರ ನಡುವೆ ಯಾವ ಒಪ್ಪಂದ ನಡೆಯಿತಪ್ಪ ಅಂದರೆ ಪಂಚಶೀಲ ತತ್ವ ಒಪ್ಪಂದ ನಡೆಯಿತು. ಯಾವಾಗ ನಡೆಯಿತು ಅಂತ ಪ್ರಶ್ನೆ ಮಾಡಿದರೆ ಈ ಪಂಚಶೀಲ ತತ್ವ ಒಪ್ಪಂದ ಯಾವಾಗ ನಡೆಯಿತು ಅಂತ ಪ್ರಶ್ನೆ ಮಾಡಿದರೆ 1954 ಏಪ್ರಿಲ್ 29ರಂದು ನಡೆಯಿತು ಸ್ನೇಹಿತರೆ. ಇಷ್ಟೇನಪ್ಪ ಅಂದರೆ ಇವು ಅತಿ ಹೆಚ್ಚು ಬಾರಿ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ರೋಮನ್ ಅಂಕಿ 2, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಇಲ್ಲಿ 6ನೇ ಪ್ರಶ್ನೆ, ಡ್ಯಾಶ್ ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಶಾಸನ ಸಭಾ ಕಳೆದುಕೊಳ್ಳುವುದಿಲ್ಲ. ಡ್ಯಾಶ್ ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಶಾಸನ ಸಭಾ ಸದಸ್ಯತ್ವ ಕಳೆದುಕೊಳ್ಳಂಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ? ಸ್ಪೀಕರ್. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸ್ಪೀಕರ್ ಏನೈತಲ್ಲ ಇದು ಸರಿಯಾದ. ಇಲ್ಲಿ ಸೇರಿದಾಗ ಅನ್ನುವಂಥ ಪದ ಕೊಡೋದಕ್ಕಿಂತ ಇಲ್ಲಿ ಯಾವ ಪದ ಸೇರಿಸಿದರೆ ಸೂಕ್ತ ಅನ್ನಿಸ್ತೈತಪ್ಪ ಅಂದ್ರೆ ಬೇರೆ ಪಕ್ಷಕ್ಕೆ ಮತ ನೀಡಿದಾಗ ಪಕ್ಷಾಂತರ ಕಾಯ್ದೆಯ ಅನುಸಾರ ಶಾಸನ ಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ. ಅಂದ್ರೆ ಬೇರೊಂದು ಪಕ್ಷಕ್ಕೆ ಸೇರಿದಾಗ ಇದು ಪದ ಏನೈತಲ್ಲ ಇದು ಸೂಕ್ತ ಅನಿಸಂಗಿಲ್ಲ. ಬೇರೆ ಪಕ್ಷಕ್ಕೆ ಮತದಾನ ಮಾಡಿದಾಗ ಅಂತ ಪದ ಸೇರಿಸಿದ್ರೆ ಇದು ಸೂಕ್ತ ಆಗ್ತಿತ್ತು. ಇದು ನನ್ನ ಅನಿಸಿಕೆ. ಇರಲಿ, ಇದಕ್ಕೆ ಉತ್ತರ ಯಾವುದಪ್ಪ ಅಂದ್ರೆ 6ನೇ ಪ್ರಶ್ನೆಗೆ ಸ್ಪೀಕರ್ ಅಂದ್ರೆ ಸಭಾಪತಿ ಅಂತ ಏನು ಕರಿತೇವಲ್ಲ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರು. ಇನ್ನು 7ನೇ, ಡ್ಯಾಶ್ ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತ್ತು. ಡ್ಯಾಶ್ ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತ್ತು. ಇದು ಯಾವಾಗ ಜಾರಿಗೆ ಬಂದಿತ್ತಪ್ಪ ಅಂದರೆ 2002ರಲ್ಲಿ ಜಾರಿಗೆ ಬಂದಿತ್ತು. ಇದಕ್ಕೆ ಉತ್ತರ ಅಂದ್ರೆ ಈ ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿದ್ದವಾಗ 2002. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ ನಾವು ನೋಡುವುದಾದರೆ ಡ್ಯಾಶ್ ರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಡ್ಯಾಶ್ ರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದ್ದಾರೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ LA ಕಾಫ್ಮಾನ್ ಅನ್ನುವಂಥ ವ್ಯಕ್ತಿ ಏನೈತಲ್ಲ ಇದಕ್ಕೆ ಸರಿಯಾದ ಉತ್ತರ. 8ನೇ ಪ್ರಶ್ನೆಗೆ ಯಾವುದು ಉತ್ತರಪ್ಪ ಅಂದರೆ LA ಕಾಫ್ಮಾನ್ ಅನ್ನುವಂಥ ವ್ಯಕ್ತಿ. ಇನ್ನು 9ನೇದು ಯಾವುದಪ್ಪ ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ನಲ್ಲಿದೆ ಅಂತ ಪ್ರಶ್ನೆ ಮಾಡಲಾಗಿದೆ.
ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ನಲ್ಲಿದೆ ಅಂದರೆ ದಿ ಹೇಗ್ನಲ್ಲಿದೆ. ಯಾವ ಹೇಗ್ನಲ್ಲಿದೆ? ದಿ ಹೇಗ್ನಲ್ಲಿ ಏನಪ್ಪ ಅಂದರೆ ನಮ್ಮ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ನೋಡಿಕೊಳ್ಳಬಹುದು. ನೆಕ್ಸ್ಟ್ 10ನೇ ಪ್ರಶ್ನೆ, CHOGM ಅಂದ್ರೆ ಕಾಮನ್ ಇದೇನೈತಲ್ಲ, ಈ CHOGMನ ನಾಯಕತ್ವವನ್ನು ವಹಿಸಿದವರು ಯಾರಂತ ಪ್ರಶ್ನೆ ಮಾಡಿದ್ದಾರೆ. CHOGM ಇದರ ನಾಯಕತ್ವವನ್ನು ವಹಿಸಿದವರು ಯಾರಪ್ಪ ಅಂದ್ರೆ ಇಂಗ್ಲೆಂಡ್ ಏನೈತಲ್ಲ, ಇದು ಸರಿಯಾದ ಆಯ್ಕೆಯಾಗಿದೆ. CHOGMನ ನಾಯಕತ್ವವನ್ನು ವಹಿಸಿದವರು ಯಾವ ರಾಷ್ಟ್ರದವರಪ್ಪ ಅಂದ್ರೆ ಇಂಗ್ಲೆಂಡ್ ರಾಷ್ಟ್ರ ಏನೈತಲ್ಲ, ಇದು 10ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಇನ್ನು ಹೊಂದಿಸಿ ಬರೆಯಿರಿ ಕ್ರಮ ಸಂಖ್ಯೆ 3. 11ನೇ ಪ್ರಶ್ನೆಗಳಲ್ಲಿ ಈ ಬೌಂಡ್ರಿ ಕಮಿಷನ್ ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳ ನಡುವೆ ಗಡಿಯನ್ನು ಗುರುತಿಸಿರ್ತಕ್ಕಂಥ ಆಯೋಗ, ಈ ಬೌಂಡ್ರಿ ಕಮಿಷನ್ ಯಾವುದಪ್ಪ ಅಂದರೆ ಸರ್ ಸಿರಿಲ್ ರಾಡ್ಕ್ಲಿಫ್. ಇದೇನಪ್ಪ ಅಂದ್ರೆ ಸರಿಯಾದ ಆಯ್ಕೆಯಾಗಿದೆ. ಬೌಂಡ್ರಿ ಕಮಿಷನ್ಗೆ ಹೋಲಿಕೆಯಾಗುವುದು ಯಾವುದಂದರೆ ಸರ್ ಸಿರಿಲ್ ರಾಡ್ಕ್ಲಿಫ್. ಇನ್ನು ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಇದು ಎಲ್ಲೈತಪ್ಪ ಅಂದರೆ ಮಸ್ಸೂರಿನಲ್ಲಿ. ಇದಕ್ಕೆ ಹೋಲಿಕೆ ಯಾವುದಪ್ಪ ಅಂದ್ರೆ ಮಸ್ಸೂರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲೈತಿ? ಮಸ್ಸೂರಿ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲೈತಿ? ಹೈದರಾಬಾದ್ನಲ್ಲಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿಯಲ್ಲಿ ಯಾರಿಗೆ ತರಬೇತಿ ಕೊಡ್ತಾರ? IPS ಅಧಿಕಾರಿಗಳಿಗೆ. ಹಾಗಾದರೆ IAS ಅಧಿಕಾರಿಗಳಿಗೆ ಎಲ್ಲಿ ತರಬೇತಿ ಕೊಡ್ತಾರ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸ್ಸೂರಿಯಲ್ಲಿ, ಉತ್ತರಾಖಂಡ ರಾಜ್ಯದೊಳಗಿರ್ತಕ್ಕಂಥ ಮಸ್ಸೂರಿ ಏನೈತಲ್ಲ, ಆ ಮಸ್ಸೂರಿ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ IAS ಅಧಿಕಾರಿಗಳಿಗೆ ತರಬೇತಿ ಕೊಡ್ತಾರೆ. ಇನ್ನು ಭಯೋತ್ಪಾದನೆಗೆ ಸರಿಯಾದ ಹೋಲಿಕೆ ಯಾವುದಪ್ಪ ಅಂದರೆ ಟೆರರ್. ಈ ಟೆರರ್ ಅನ್ನುವಂಥ ಪದ ಭಯೋತ್ಪಾದನೆಗೆ ಇಂಗ್ಲೀಷ್ನಲ್ಲಿ ಟೆರರಿಸಮ್ ಎಂದು ಕರೆಯಲಾಗುವುದು. ಈ ಟೆರರಿಸಮ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಇನ್ನು ಡಿ ಆಯ್ಕೆಗೆ ಅಂದರೆ ಡಿ ಏನೈತಲ್ಲ, ಇದಕ್ಕೆ ಯಾವುದು ಹೋಲಿಕೆ ಆಗ್ಬೋದು? 1945 ಅಕ್ಟೋಬರ್ 24. ಅಂದ್ರೆ ಡಿಗೆ ಸರಿಯಾದ ಹೋಲಿಕೆ ಯಾವುದಪ್ಪ ಅಂದರೆ ವಿಶ್ವಸಂಸ್ಥೆ. ಯಾವ ಸಂಸ್ಥೆ? ವಿಶ್ವಸಂಸ್ಥೆ ಏನೈತಲ್ಲ, ಇದಕ್ಕೆ ಸರಿಯಾದ ಹೋಲಿಕೆ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಿದರೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಮಾಡಲಾಯಿತು. ಇನ್ನು ಮೂಕನಾಯಕ ಪತ್ರಿಕೆ ಇದು ಯಾವುದಕ್ಕೆ ಹೋಲಿಕೆ ಆಗ್ತೈತಪ್ಪ ಅಂದ್ರೆ ಈ ಆಯ್ಕೆ ಅಂದರೆ ಈ ಆಯ್ಕೆ ಏನೈತಲ್ಲ, ಈ ಆಯ್ಕೆಗೆ ಯಾವುದು ಹೋಲಿಕೆ ಆಗ್ತೈತಪ್ಪ ಅಂದರೆ ರೋಮನ್ ಅಂಕಿ 3 ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಿದಾರಲ್ಲ ಈ ಮೂಕನಾಯಕ ಪತ್ರಿಕೆಗೆ ಹೋಲಿಕೆಯಾಗುತ್ತಾರೆ. ಬೌಂಡ್ರಿ ಕಮಿಷನ್ ಸರ್ ಸಿರಿಲ್ ರಾಡ್ಕ್ಲಿಫ್. ಬೌಂಡ್ರಿ ಕಮಿಷನ್ ಅಂದ್ರೆ ಒಂದೇ, ಗಡಿ ರೇಖೆ ಆಯೋಗ ಅಂದ್ರೆ ಒಂದೇ. ಈ ಬೌಂಡ್ರಿ ಕಮಿಷನ್ ಯಾವುದಕ್ಕೆ ಹೋಲಿಕೆ ಆಗ್ತೈತಿ? ಸರ್ ಸಿರಿಲ್ ರಾಡ್ಕ್ಲಿಫ್. ಈ ಬೌಂಡ್ರಿ ಕಮಿಷನ್ ಯಾವ ರಾಷ್ಟ್ರಗಳ ನಡುವೆ ಗಡಿಯನ್ನು ಗುರುತಿಸಲಾಯಿತಪ್ಪ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡರ ರಾಷ್ಟ್ರಗಳ ನಡುವೆ ಗಡಿಯನ್ನು ಗುರುತಿಸಲಾಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲೈತಿ? ಮಸ್ಸೂರಿ ಒಳಗೆ. ಭಯೋತ್ಪಾದನೆಗೆ ಹೋಲಿಕೆ ಯಾವುದು? ಟೆರರ್. ಇನ್ನು 1945 ಅಕ್ಟೋಬರ್ 24 ಇದಕ್ಕೆ ಯಾವುದಕ್ಕೆ ಹೋಲಿಕೆ ಯಾವುದು? ವಿಶ್ವಸಂಸ್ಥೆ. ಇನ್ನು ಮೂಕನಾಯಕ ಹೋಲಿಕೆ ಯಾವುದು? ಡಾಕ್ಟರ್ BR ಅಂಬೇಡ್ಕರ್ ಅವರು ಹೋಲಿಕೆ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡುವುದಾದರೆ ಎಷ್ಟು ಅಂಕದ ಪ್ರಶ್ನೆಗಳು? 1 ಅಂಕದ ಪ್ರಶ್ನೆಗಳನ್ನು ನೋಡುವುದಾದರೆ ಆಪರೇಷನ್ ಪೋಲೋ ಎಂದರೇನು ಅಂತ ಪ್ರಶ್ನೆ ಐತಿ. ಯಾವ ಪೋಲೋ? ಆಪರೇಷನ್ ಪೋಲೋ ಎಂದರೇನು ಅಂತ ಪ್ರಶ್ನೆ ಐತಿ. ಆಪರೇಷನ್ ಪೋಲೋ ಎಲ್ಲೂ ನಡೀತು ನೋಡುವುದಾದರೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಂಥ ಸಂದರ್ಭದಲ್ಲಿ ಆಪರೇಷನ್ ಪೋಲೋ ಮುಖಾಂತರ ಈ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಯಿತು. ಹೈದರಾಬಾದ್ನಲ್ಲಿರ್ತಕ್ಕಂಥ ನಿಜಾಮನ ದುರಾಡಳಿತವನ್ನು ಅಂತ್ಯಗೊಳಿಸಲುಗೋಸ್ಕರ ಹೈದರಾಬಾದ್ನಲ್ಲಿರ್ತಕ್ಕಂಥ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ಏನೋ ಕರಿತೇವಲ್ಲ, ಅಥವಾ ಅಸದ್ ಉಸ್ಮಾನ್ ಅಲಿ ಖಾನ್ ಅಂತ ಏನು ಕರಿತೇವಲ್ಲ, ಈ ನಿಜಾಮನ ದುರಾಡಳಿತ ಮತ್ತು ರಜಾಕರ ಪಡೆಯ ದುರಾಡಳಿತವನ್ನು ಅಂತ್ಯಗೊಳಿಸಲುಗೋಸ್ಕರ ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲುಗೋಸ್ಕರ ಅಲ್ಲಿ ಕೈಗೊಂಡಿರ್ತಕ್ಕಂಥ ಪೊಲೀಸ್ ಕಾರ್ಯಾಚರಣೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಆಪರೇಷನ್ ಪೋಲೋ ಎಂದು ಕರೆಯಲಾಗುವುದು. ಹೈದರಾಬಾದ್ ನಿಜಾಮನ ಆಡಳಿತವನ್ನು ಅಂತ್ಯಗೊಳಿಸಲುಗೋಸ್ಕರ ಹೈದರಾಬಾದ್ ನಿಜಾಮನ ಆಡಳಿತವನ್ನು ಅಂತ್ಯಗೊಳಿಸಲುಗೋಸ್ಕರ
ಮತ್ತು ದುರಾಡಳಿತವನ್ನು ನಿರ್ಮೂಲನೆ ಮಾಡಲಿಗೋಸ್ಕರ ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಳ್ತಾರಲ್ಲ, ಆ ಪೊಲೀಸ್ ಕಾರ್ಯಾಚರಣೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಆಪರೇಷನ್ ಪೋಲೋ ಎಂದು ಕರೆಯಲಾಗುವುದು. ಯಾವ ಪೋಲೋ? ಆಪರೇಷನ್ ಪೋಲೋ ಎಂದು ಕರೆಯಲಾಗುವುದು ಸ್ನೇಹಿತರೆ. ಇನ್ನು 13ನೇ ಪ್ರಶ್ನೆ ನಾವು ನೋಡುವುದಾದರೆ, ಪಶ್ಚಿಮ ಘಟ್ಟ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು ಅಂತ ಕೊಡಲಾಗಿದೆ. ಪಶ್ಚಿಮ ಘಟ್ಟ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು? ಇದು ಬುಕ್ನಲ್ಲಿ ನೋಡಿದ್ರೆ ಇದಕ್ಕೆ ಉತ್ತರನೇ ಇಲ್ಲ ಸ್ನೇಹಿತರೆ. ಬುಕ್ನಾಗ ಏನಂತ ಕೊಟ್ಟಾರ? ಪರಿಸರವಾದಿಗಳಂತ ಕೊಟ್ಟಾರ. ಯಾವ ವಾದಿಗಳು? ಪರಿಸರವಾದಿಗಳು. ಈ ಪಶ್ಚಿಮ ಘಟ್ಟ ಚಳವಳಿ ಯಾಕೆ ಆರಂಭ ಮಾಡಿದ್ರಪ್ಪ ಅಂದರೆ, ತುಂಗಾ ಮತ್ತು ಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಜನರಿಗೆ ತೊಂದರೆಯಾಗಿತ್ತು. ತುಂಗಾ ಮತ್ತು ಭದ್ರಾ ನದಿಯ ದಡದಲ್ಲಿ ವಾಸ ಮಾಡುವಂಥ ನಾಗರಿಕರೇನಿದಾರಲ್ಲ, ಆ ನಾಗರಿಕರಿಗೆ ತೊಂದರೆಯಾದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪರಿಸರವಾದಿಗಳೇನಿದಾರಲ್ಲ, ಆ ಪರಿಸರವಾದಿಗಳು ಶಿವಮೊಗ್ಗ ಆಗಿರಬಹುದು, ಕಳಸ ಆಗಿರಬಹುದು, ಶೃಂಗೇರಿಗಳಲ್ಲಿ ಅಂದ್ರೆ ಏನಪ್ಪ ಅಂದರೆ ತಮ್ಮ ಸೈಕಲ್ ಜಾಥವನ್ನು ಆರಂಭಿಸಿ ತುಂಗಾ ಮೂಲವನ್ನು ಉಳಿಸಿ ಗಣಿಗಾರಿಕೆಯನ್ನು ಅಳಿಸಿ ಅನ್ನುವಂಥ ಧ್ಯೇಯವಾಕ್ಯದ ಮೂಲಕ ಈ ಪಶ್ಚಿಮ ಘಟ್ಟ ಚಳವಳಿಯನ್ನು ಆರಂಭ ಮಾಡಿದರು ಸ್ನೇಹಿತರೆ. ತುಂಗಾ ಮೂಲವನ್ನು ಉಳಿಸಿ ಗಣಿಗಾರಿಕೆಯನ್ನು ಅಳಿಸಿ. ಈ ಪಶ್ಚಿಮ ಘಟ್ಟ ಚಳವಳಿ ಏನೈತಲ್ಲ, ಇದು ಯಾವ ಚಳವಳಿಯ ಪ್ರೇರಿತವಾಗಿರ್ತಕ್ಕಂಥ ಚಳವಳಿಯಾಗಿದೆಪ್ಪ ಅಂದ್ರೆ ಅಪ್ಪಿಕೋ ಚಳವಳಿಯಿಂದ. ಅಪ್ಪಿಕೋ ಚಳವಳಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಪಾಂಡುರಂಗ್ ಹೆಗಡೆ ಅವರು ಏನಿದಾರಲ್ಲ, ಈ ಪಾಂಡುರಂಗ್ ಹೆಗಡೆ ಅವರಿಂದ ಪ್ರೇರಿತರಾಗಿ ಈ ಪಶ್ಚಿಮ ಘಟ್ಟ ಚಳವಳಿಯಲ್ಲಿ ಏನಪ್ಪ ಅಂದ್ರೆ ಹಲವಾರು ಕೆಲವೊಂದಿಷ್ಟು ನಾಯಕರು ಭಾಗವಹಿಸಿದರು. ಪಾಂಡುರಂಗ್ ಹೆಗಡೆ ಅವರು ಸಹಿತ ಏನಪ್ಪ ಅಂದ್ರೆ ಈ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಕುಮಾರ್ ಕಲಾನಂದ್ ಮಣಿ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಯಾವನಂದ? ಕುಮಾರ್ ಕಲಾನಂದ್ ಮಣಿ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈ ಕುಮಾರ್ ಕಲಾನಂದ್ ಮಣಿ ಅನ್ನುವಂಥ ಪರಿಸರವಾದಿ ಸಹಿತ ಈ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಥಾಮಸ್ ಮ್ಯಾಥೋ ಅನ್ನುವಂಥ ಪರಿಸರವಾದಿಗಳೇನದರಲ್ಲ, ಈ ಥಾಮಸ್ ಮ್ಯಾಥೋ ಅನ್ನುವಂಥ ಪರಿಸರವಾದಿ ಇವರು ಸಹಿತ ಏನಪ್ಪ ಅಂದರೆ ಪಶ್ಚಿಮ ಘಟ್ಟ ಉಳಿಸಿ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅಪ್ಪಿಕೋ ಚಳವಳಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಪಾಂಡುರಂಗ್ ಹೆಗಡೆ ಅವರು ಏನಿದಾರಲ್ಲ, ಇವರಿಂದ ಪ್ರೇರಿತಗೊಂಡು ತುಂಗಾ ಮತ್ತು ಭದ್ರಾ ನದಿ ದಡದಲ್ಲಿ ವಾಸ ಮಾಡುವಂಥ ನಾಗರಿಕರೇನಿದಾರಲ್ಲ, ಆ ನಾಗರಿಕರಾಗಿರಬಹುದು ಮತ್ತು ಇನ್ನಿತರ ಪರಿಸರವಾದಿಗಳೇನಿದಾರಲ್ಲ, ಈ ಪರಿಸರವಾದಿಗಳೇನು ಮಾಡ್ತಾರಪ್ಪ ಅಂದರೆ ಶಿವಮೊಗ್ಗ ಆಗಿರಬಹುದು, ಕಳಸ ಆಗಿರಬಹುದು, ಶೃಂಗೇರಿಗಳಲ್ಲಿ ಜಾಥಾ ಮಾಡುವುದರ ಮುಖಾಂತರ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದರ ಮೂಲಕ ಈ ಪಶ್ಚಿಮ ಘಟ್ಟ ಉಳಿಸಿ ಚಳವಳಿಯನ್ನು ಆರಂಭ ಮಾಡ್ತಾರೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಇದರ ಘೋಷವಾಕ್ಯ ಯಾವುದಾಗಿತ್ತಪ್ಪ ಅಂದರೆ ತುಂಗಾ ಮೂಲವನ್ನು ಉಳಿಸಿ ಗಣಿಗಾರಿಕೆಯನ್ನು ಅಳಿಸಿ ಅಂತ ನೋಡ್ಬೋದು. ನಾವು ಚಿಪ್ಕೋ ಚಳವಳಿ ಆರಂಭವಾಗಿದ್ದವಾಗ 1973 ಚಿಪ್ಕೋ ಚಳವಳಿ ಆರಂಭವಾಗಿದ್ದವಾಗ 1973 ಎಷ್ಟರೊಳಗೆ ಆರಂಭವಾಯಿತು? 1973 ಆರಂಭವಾಯಿತು. ಯಾವ ರಾಜ್ಯದೊಳಗೆ? ಉತ್ತರಾಖಂಡ ರಾಜ್ಯದೊಳಗೆ. ಈ ಚಿಪ್ಕೋ ಚಳವಳಿಯಲ್ಲಿ ಚಾಂಡಿ ಪ್ರಸಾದ್ ಭಟ್ರವರಾಗಿರ್ಬೋದು, ಸುಂದರ್ಲಾಲ್ ಬಹುಗುಣ ಆಗಿರ್ಬೋದು, ನೆಕ್ಸ್ಟ್ ಧೂಮ್ ಸಿಂಗ್ ನೇಗಿ ಅವರಾಗಿರ್ಬೋದು, ಹಿಂದೂ ಟೀಕೇಕರ್ ಅವರಾಗಿರ್ಬೋದು, ಗೌರಿ ದೇವಿ ಆಗಿರ್ಬೋದು, ಬಚನಿ ದೇವಿ ಆಗಿರ್ಬೋದು, ಘನಶ್ಯಾಮ್ ಶಾತೂರಿ ಅವರಾಗಿರ್ಬೋದು, ಮುಂತಾದ ನಾಯಕರು ಚಿಪ್ಕೋ ಚಳವಳಿಯಲ್ಲಿ ಭಾಗವಹಿಸ್ತಾರೆ. 1973 ಯಾವ ಚಳವಳಿ ನಡೀತು? ಚಿಪ್ಕೋ ಚಳವಳಿ. ನೆಕ್ಸ್ಟ್ ಅಪ್ಪಿಕೋ ಚಳವಳಿ ನಡೆದಿದ್ದವಾಗ 1983 ಈ ಚಳವಳಿ ಎಲ್ಲಿ ನಡೆಯಿತಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆಯಿತು. ಈ ಚಳವಳಿಯ ಮುಖ್ಯಸ್ಥರಾರು ಪಾಂಡುರಂಗ್ ಹೆಗಡೆ ಅವರು ಈ ಚಳವಳಿಯ ಮುಖ್ಯಸ್ಥರಾದರು. ಈ ಅಪ್ಪಿಕೋ ಚಳವಳಿಯ ಧ್ಯೇಯವಾಕ್ಯ ನಾವು ನೋಡುವುದಾದರೆ, ಜೀವವನ್ನಾದರೂ ತೊರೆದವು ಮರಗಳನ್ನು ಕಡಿಯಲು ಬಿಡುವುದಿಲ್ಲ ಅನ್ನುವಂಥ ಧ್ಯೇಯವಾಕ್ಯ. ಜೀವವನ್ನಾದರೂ ತೊರೆದವು ಮರಗಳನ್ನು ಕಡಿಯಲು ಬಿಡುವುದಿಲ್ಲ. ಇದು ಯಾವ ಚಳವಳಿಯ ಧ್ಯೇಯವಾಕ್ಯವಾಗಿದೆಪ್ಪ ಅಂದ್ರೆ ಅಪ್ಪಿಕೋ ಚಳವಳಿಯ ಧ್ಯೇಯವಾಕ್ಯ ಆಗಿದೆ. ಇನ್ನು ನರ್ಮದಾ ಬಚಾವ್ ಆಂದೋಲನದಲ್ಲಿ ಮೇಧಾ ಫಾಟ್ಕರ್ ಅವರಾಗಿರಬಹುದು, ಬಾಬಾ ಆಮ್ಟೆ ಅವರಾಗಿರಬಹುದು, ಇವರು ಸಹಿತ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು. ಇನ್ನು ಪಶ್ಚಿಮ ಘಟ್ಟ ಉಳಿಸಿ ಚಳವಳಿಯಲ್ಲಿ ಸಹಿತ ಇಲ್ಲಿ ಯಾರ್ಯಾರು ಭಾಗವಹಿಸ್ತಾರಪ್ಪ ಅಂದರೆ ಕುಮಾರ್ ಕಲಾನಂದ್ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈ ಕುಮಾರ್ ಕಲಾನಂದ್ ಮಣಿ ಅನ್ನುವಂಥ ವ್ಯಕ್ತಿ ಆಗಿರ್ಬೋದು ಮತ್ತು ಥಾಮಸ್ ಮ್ಯಾಥೋ ಅನ್ನುವಂಥ ವ್ಯಕ್ತಿ ಆಗಿರ್ಬೋದು. ನಮ್ಮ ಇನ್ನಿತರ ಹಲವಾರು ಪರಿಸರವಾದಿಗಳೇನಿದಾರಲ್ಲ, ಈ ಪರಿಸರವಾದಿಗಳು ಪಶ್ಚಿಮ ಘಟ್ಟ ಉಳಿಸಿ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ.
ಇನ್ನು 14ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರಂತ ಪ್ರಶ್ನೆ ಮಾಡಿದರೆ, ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರಾಗಿದ್ದಾರಪ್ಪ ಅಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತೇನು ಕರಿತೇವಲ್ಲ, ಜಿಲ್ಲೆಯ ದಂಡಾಧಿಕಾರಿಗಳಂತೇನು ಕರಿತೇವಲ್ಲ, ಈ ದಂಡಾಧಿಕಾರಿಗಳಂದ್ರೆ ಜಿಲ್ಲಾಧಿಕಾರಿಗಳೇನಿದಾರಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವಂಥ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು. ಇನ್ನು 15ನೇದು ಯಾವುದಂದರೆ LACಯನ್ನು ವಿಸ್ತರಿಸಿ ಅಂತ ಕೇಳಲಾಗಿದೆ. LACಯನ್ನು ವಿಸ್ತರಿಸಿ ಅಂದರೆ ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್, ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್. ಈ ಎಲ್ ಅಂದರೆ ಏನಪ್ಪ ಅಂದರೆ ಲೈನ್ ಆಫ್, ಈ ಎ ಅಂದ್ರೆ ಆ್ಯಕ್ಚುವಲ್, ಸಿ ಅಂದ್ರೆ ಕಂಟ್ರೋಲ್. ಇದು ಸರಿಯಾದ ಉತ್ತರವಾಗಿದೆ, ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್. ಇನ್ನು 16ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಬಂಗಬಂಧು ಎಂದು ಯಾರನ್ನು ಕರೆಯಲಾಗುವುದಂತ ಪ್ರಶ್ನೆ, ಯಾರನ್ನು ಕರೆಯುವರು ಅಂತ ಪ್ರಶ್ನೆ ಮಾಡಲಾಗಿದೆ. ಇಲ್ಲಿ ಬಂಗಬಂಧು ಎಂದು ಯಾರನ್ನು ಕರೆಯುವರು ಅಂತ ಪ್ರಶ್ನೆ ಮಾಡಲಾಗಿದೆ. ಇದರ ಉತ್ತರ ಯಾವುದಪ್ಪ ಅಂದರೆ ಶೇಖ್ ಮುಜಿಬುರ್ ರೆಹಮಾನ್ ಅನ್ನುವಂಥ ವ್ಯಕ್ತಿ. ಶೇಖ್ ಮುಜಿಬುರ್ ರೆಹಮಾನ್ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈತ ಏನಪ್ಪ ಅಂದರೆ ಬಂಗಬಂಧು ಎಂದು ಕರೆಯಲಾಗುವುದು. ಈತನಿಗೆ ಶೇಖ್ ಮುಜಿಬುರ್ ರೆಹಮಾನ್ ಅನ್ನುವಂಥ ವ್ಯಕ್ತಿ ಏನದನಲ್ಲ ಈತನಿಗೆ ಏನಂದು ಕರೆಯಲಾಗುವುದಪ್ಪ ಅಂದರೆ ಬಂಗಬಂಧು ಎಂದು ಕರೆಯಲಾಗುವುದು. ಯಾರನ್ನು ಬಂಗಬಂಧು ಎಂದು ಕರೆಯಲಾಗುವುದು ಅಂತ ಪ್ರಶ್ನೆ ಮಾಡಿದರೆ ಇಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅನ್ನುವಂಥ ವ್ಯಕ್ತಿ ಏನದರಲ್ಲ ಇವರಿಗೆ ಬಂಗಬಂಧು ಎಂದು ಕರೆಯಲಾಗುವುದು. ಇನ್ನು 2ನೇ ಪ್ರಶ್ನೆ ನೋಡುವುದಾದರೆ ಭಾಗ ಬಿ ಒಳಗೆ ಬರ್ತಕ್ಕಂಥ 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ನಾವು ನೋಡುವುದಾದರೆ ಭಾಗ ಬಿನಲ್ಲಿ ಬರ್ತಕ್ಕಂಥ 2 ಅಂಕದ ಪ್ರಶ್ನೆಗಳೇನಿದಾವಲ್ಲ ಇಲ್ಲಿ ಪ್ರಶ್ನೆಗಳು ಎಷ್ಟು ಕೊಟ್ಟಾನ, ಟೋಟಲ 8 ಪ್ರಶ್ನೆಗಳನ್ನು ಕೊಟ್ಟಾನ. ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಾನ? 8 ಪ್ರಶ್ನೆಗಳನ್ನು ಕೊಟ್ಟಾನ. ಈ 8 ಪ್ರಶ್ನೆಗಳಲ್ಲಿ ಎಷ್ಟು ಬರಿಬೇಕಪ್ಪ ಅಂದ್ರೆ 5 ಪ್ರಶ್ನೆಗಳಿಗೆ ಬರಿಬೇಕು. ಪ್ರಶ್ನೆ ಕೊಟ್ಟಿದ್ದೆಷ್ಟು 8 ಪ್ರಶ್ನೆಗಳು, ಬರಿಬೇಕಾಗಿದ್ದೆಷ್ಟು 5 ಪ್ರಶ್ನೆಗಳು. ಒಂದು ಪ್ರಶ್ನೆಗೆ ಎಷ್ಟು ಅಂಕಗಳು? 2 ಅಂಕಗಳು. ಒಟ್ಟು ಅಂಕ ಎಷ್ಟಪ್ಪ ಅಂದ್ರೆ 10 ಅಂಕಗಳು. ಇಲ್ಲಿ 17ನೇ ಪ್ರಶ್ನೆ ನೋಡುವುದಾದರೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು ಅಂತ ಪ್ರಶ್ನೆ ಮಾಡ್ಯಾನ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು ಅಂತ ಪ್ರಶ್ನೆ ಮಾಡ್ಯಾನ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು ಅಂತ ಪ್ರಶ್ನೆ ಮಾಡಲಾಗಿದೆ. ಇದರ ಉತ್ತರ ಯಾವ ರೀತಿ ಐತಿ ಅಂತ ನೋಡುವುದಾದರೆ ಮಾನ್ಯತೆ ಪಡೆದಿರುವ ರಾಜಕೀಯ ಪಕ್ಷಗಳು ಚುನಾವಣೆಯ ಸಮಯದಲ್ಲಿ ಇಂಧನ ಆಗಿರಬಹುದು, ಮೈಕ್ ಆಗಿರಬಹುದು, ಕರಪತ್ರ ಆಗಿರಬಹುದು, ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿರಬಹುದು, ಮಾಧ್ಯಮಗಳಲ್ಲಿ ಪ್ರಚಾರ ಆಗಿರಬಹುದು ಮುಂತಾದವುಗಳಿಗೆ ಚುನಾವಣಾ ವೆಚ್ಚವನ್ನು ರಾಜ್ಯಗಳೇ ಭರಿಸುವುದಕ್ಕೆ ನಾವೇನೆಂದು ಕರೆಯಲಾಗುವುದಪ್ಪ ಅಂದರೆ ರಾಜ್ಯವೇ ಚುನಾವಣಾ ವೆಚ್ಚವೆಂದು ಕರೆಯಲಾಗುವುದು. ಯಾವ ಪಕ್ಷಗಳು ಭಾರತ ಚುನಾವಣಾ ಆಯೋಗದಿಂದ ಮಾನ್ಯತೆಯನ್ನು ಪಡೆದಿರುತ್ತದೆಯೋ ಅಂತಹ ಪಕ್ಷಗಳಿಗೆ ಚುನಾವಣೆಯ ಸಂದರ್ಭದಲ್ಲಿ ಇಂಧನ ಆಗಿರಬಹುದು, ಚುನಾವಣೆಯ ಸಂದರ್ಭದಲ್ಲಿ ಇಂಧನ ಆಗಿರಬಹುದು, ನೆಕ್ಸ್ಟ್ ಮೈಕ್ ಆಗಿರಬಹುದು, ನೆಕ್ಸ್ಟ್ ಕರಪತ್ರ ಆಗಿರಬಹುದು. ಸ್ನೇಹಿತರೆ ಯಾವ ಪತ್ರ? ಕರಪತ್ರ ಆಗಿರಬಹುದು. ನೆಕ್ಸ್ಟ್ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿರಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವುದಾಗಿರಬಹುದು ಮುಂತಾದವುಗಳಿಗೆ ಚುನಾವಣಾ ವೆಚ್ಚಗಳನ್ನು ರಾಜ್ಯಗಳೇ ಭರಿಸುವುದಕ್ಕೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ರಾಜ್ಯವೇ ಚುನಾವಣಾ ವೆಚ್ಚ ಎಂದು ಕರೆಯಲಾಗುವುದು. 1998ರಲ್ಲಿ ಇಂದ್ರಜಿತ್ ಗುಪ್ತ ಸಮಿತಿಯನ್ನು ರಚನೆ ಮಾಡಲಾಯಿತಲ್ಲ, ಈ 1998ರಲ್ಲಿ ಇಂದ್ರಜಿತ್ ಗುಪ್ತ ಸಮಿತಿ ಈ ಸಮಿತಿಗೆ ಶಿಫಾರಸು ಮಾಡಿದ್ರು. ನೆಕ್ಸ್ಟ್ ಏನಪ್ಪ ಅಂದರೆ ಈ ಇಂದ್ರಜಿತ್ ಗುಪ್ತ ಸಮಿತಿ ಸದಸ್ಯರು ಯಾರಿದ್ರಪ್ಪ ಅಂದ್ರೆ ಮನಮೋಹನ್ ಸಿಂಗ್ ರವರಾಗಿರ್ಬೋದು, ದಿಗ್ವಿಜಯ್ ಸಿಂಗ್ ರವರಾಗಿರ್ಬೋದು, ಸೋಮನಾಥ್ ಚಟರ್ಜಿ ಅವರು ಏನಿದ್ರಲ್ಲ ಈ ಇಂದ್ರಜಿತ್ ಗುಪ್ತ ಸಮಿತಿಯ ಸದಸ್ಯರಾಗಿದ್ದರು. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸ್ಬೇಕಂತ ಹೇಳಿದ್ರು. ನೆಕ್ಸ್ಟ್ ವಾಂಚು ಸಮಿತಿ ಏನೈತಲ್ಲ ಅದು ಸಹಿತ ರಾಜ್ಯವೇ ಚುನಾವಣಾ ವೆಚ್ಚ ಭರಿಸ್ಬೇಕಂತ. ಇಂದ್ರಜಿತ್ ಗುಪ್ತ ಸಮಿತಿ ಆಗಿರಬಹುದು, ವಾಂಚು ಸಮಿತಿ ಆಗಿರಬಹುದು, ತಾರ್ಕುಂಡೆ ಸಮಿತಿಗಳೇನಿದಾವಲ್ಲ ಈ ಎಲ್ಲ ಸಮಿತಿಗಳೇನಪ್ಪ ಅಂದ್ರೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸ್ಬೇಕಂತ ಹೇಳೋದು.
ಇನ್ನು 18ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಕೇಂದ್ರ ಸೇವೆಗಳು ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ ಅಂತ ಕೊಟ್ಟಾರೆ. ಕೇಂದ್ರ ಸೇವೆಗೆ ಯಾವುದಾದರೂ 2 ಉದಾಹರಣೆಗಳು. ಇವತ್ತು ಭಾರತೀಯ ವಿದೇಶಿ ಸೇವೆಗಳಾಗಿರಬಹುದು, ಇದು ಕೇಂದ್ರ ಸೇವೆಗೆ ಉದಾಹರಣೆಯಾಗಿದೆ ಸ್ನೇಹಿತರೆ. ಭಾರತೀಯ ವಿದೇಶಿಯ ಸೇವೆಗಳು ಯಾವ ಸೇವೆಗಳು? ಭಾರತೀಯ ವಿದೇಶಿ ಸೇವೆಗಳೇನಿದಾವಲ್ಲ, ಈ ಭಾರತೀಯ ವಿದೇಶಿ ಸೇವೆಗಳಾಗಿರಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನು ಭಾರತೀಯ ಲೆಕ್ಕ ಪರಿಶೋಧನೆ ಸೇವೆಗಳು ಯಾವ ಸೇವೆಗಳು? ಭಾರತೀಯ ಲೆಕ್ಕ ಪರಿಶೋಧನೆ ಸೇವೆ ಏನೈತಲ್ಲ, ಇದು ಸಹಿತ ಕೇಂದ್ರ ಸೇವೆಗೆ ಉದಾಹರಣೆಯಾಗಿದೆ ಸ್ನೇಹಿತರೆ. ಇನ್ನು ಭಾರತೀಯ ಕಂದಾಯ ಸೇವೆಗಳೇನಿದಾವಲ್ಲ, ಈ ಭಾರತೀಯ ಕಂದಾಯ ಸೇವೆಗಳು ಇದು ಸಹಿತ ಏನಪ್ಪ ಅಂದರೆ ಕೇಂದ್ರ ಸೇವೆಗೆ ಉದಾಹರಣೆಯಾಗಿರ್ತಕ್ಕಂಥ ಅಂಶವಾಗಿದೆ. ಕೇಂದ್ರ ಸೇವೆಗೆ ಉದಾಹರಣೆ ಅಂತ ಪ್ರಶ್ನೆ ಮಾಡಿದರೆ ಭಾರತೀಯ ವಿದೇಶಿ ಸೇವೆ, ಭಾರತೀಯ ಲೆಕ್ಕ ಪರಿಶೋಧನೆ ಸೇವೆ, ಭಾರತೀಯ ಕಂದಾಯ ಸೇವೆ. ಇನ್ನು ಅಖಿಲ ಭಾರತ ಸೇವೆಗೆ ಉದಾಹರಣೆ ಕೊಡು ಅಂತ ಕೇಳಿದ್ರೆ IAS, IPS, IFS. ಅಖಿಲ ಭಾರತ ಸೇವೆಗಳಿಗೆ IAS, IPS, IFS. ಇನ್ನು ಕೇಂದ್ರ ಸೇವೆಗಳಿಗೆ ಭಾರತೀಯ ವಿದೇಶಿ ಸೇವೆ, ಭಾರತೀಯ ಲೆಕ್ಕ ಪರಿಶೋಧನೆ ಸೇವೆ, ಭಾರತೀಯ ಕಂದಾಯ ಸೇವೆಗಳೇನಿದೆ ಸೇವೆಗಳು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಕೇಂದ್ರ ಸೇವೆಗಳಿಗೆ ಉದಾಹರಣೆಯಾಗಿದೆ. ಇನ್ನು 19ನೇ ಪ್ರಶ್ನೆ ನಾವು ನೋಡೋದಾದರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ದುರ್ನಡತೆಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟಿನ ವರದಿಯನ್ನು ಆಧರಿಸಿ ಏನಪ್ಪ ಅಂದ್ರೆ ರಾಷ್ಟ್ರಪತಿ ಅವರು ಪದಚ್ಯುತಿಗೊಳಿಸುತ್ತಾರೆ. ಯಾವ ಸಂದರ್ಭದಲ್ಲಿ ಪದಚ್ಯುತಿಗೊಳಿಸುತ್ತಾರಪ್ಪ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರೇನಿದಾರಲ್ಲ ಅವರು ದುರ್ನಡತೆ ತೋರಿದಂಥ ಸಂದರ್ಭಗಳಲ್ಲಿ, ಸಂವಿಧಾನ ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ, ಅಥವಾ ಮಾನಸಿಕ ಅಸ್ವಸ್ಥನಾದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ವರದಿಯನ್ನು ಆಧರಿಸಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸುವಂಥ ಪ್ರಯತ್ನ ಮಾಡುತ್ತಾರೆ ಸ್ನೇಹಿತರೆ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ ಎಂದು ಕೊಟ್ಟಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು. ಅದರಲ್ಲಿ ಮೊದಲನೇ ವಾಣಿ ಯಾವುದು? ಶಿಕ್ಷಣ ಸ್ನೇಹಿತರೆ. ಇಲ್ಲಿ ಎರಡನೇದು ಯಾವುದು? ಸಂಘಟನೆ ಸ್ನೇಹಿತರೆ. ಸಂಘಟನೆ. ಇನ್ನು ಮೂರನೇದು ಯಾವುದಂದರೆ ಹೋರಾಟ. ಈ 3 ಅಂಶಗಳೇನಿದಾವಲ್ಲ ಇವುಗಳು ಅಂಬೇಡ್ಕರ್ ಅವರ ಜನಪ್ರಿಯ ವಾಣಿಗಳಾಗಿವೆ. ಒಂದನೇದು ಶಿಕ್ಷಣ, ಎರಡನೇದು ಸಂಘಟನೆ, ಮೂರನೇದು ಹೋರಾಟ. ಅಂಬೇಡ್ಕರ್ ಅವರ ಪತ್ರಿಕೆ ಯಾವುದು? ಮೂಕನಾಯಕ ಪತ್ರಿಕೆ. ಅಂಬೇಡ್ಕರ್ ಅವರು ಯಾವ ಕೆರೆಯ ನೀರನ್ನು ಸವಿದರು? ಮಹರ್ ಕೆರೆ ಅಥವಾ ಮಹದ್ ಕೆರೆ ಅಂತ ಕರಿತೇವೆ. ಅಂಬೇಡ್ಕರ್ ಅವರು ಯಾವ ದೇವಸ್ಥಾನಕ್ಕೆ ಪ್ರವೇಶ ನೀಡಿದರು? ನಾಸಿಕಾದ ಕಲಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ನೀಡಿದರು. ಇವೆಲ್ಲ ಏನಪ್ಪ ಅಂದ್ರೆ ಅಂಬೇಡ್ಕರ್ ಅವರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳಾಗಿವೆ ಸ್ನೇಹಿತರೆ. ಇನ್ನು 21ನೇ ಪ್ರಶ್ನೆ ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಶಿಕ್ಷಣದ ಅರ್ಥವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ. ಇಲ್ಲೆಲ್ಲ ಸಣ್ಣ ಮಕ್ಕಳದಾವ, ಅಂದರೆ ಎಷ್ಟು ವರ್ಷದ ಒಳಗಿನ ಮಕ್ಕಳದಾವ ಅಂತ ನೋಡಬೇಕಾದ್ರೆ 6 ರಿಂದ 14 ವರ್ಷದ ಒಳಗಿನ ಮಕ್ಕಳು. ಎಷ್ಟು ವರ್ಷದ ಮಕ್ಕಳು? 6 ರಿಂದ 14 ವರ್ಷದ ಒಳಗಿನ ಮಕ್ಕಳು. ಭಾರತ ಸಂವಿಧಾನದ 21A ವಿಧಿ ಏನೈತಲ್ಲ, ಈ 21A ವಿಧಿಯ ಅನ್ವಯವಾಗಿ 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡಲೇಬೇಕು. ಇವತ್ತು ತಂದೆ ತಾಯಿಗಳೇನಿದಾರಲ್ಲ ಆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಅಂದರೆ 6 ರಿಂದ 14 ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡಲೇಬೇಕು ಅಂತ ಯಾವ ವಿಧಿ ಹೇಳುತ್ತದೆಪ್ಪ ಅಂದರೆ ಈ ಕೆಳಗಿನ ಚಿತ್ರ ಏನೈತಲ್ಲ ಇದು ಕಡ್ಡಾಯ ಶಿಕ್ಷಣದ ಅರ್ಥವನ್ನು ತಿಳಿಸ್ತೈತೆ. ಅಂದರೆ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಮಕ್ಕಳೇನಿದಾವಲ್ಲಿ ಎಲ್ಲ ಮಕ್ಕಳು ಎಷ್ಟು ವರ್ಷದ ಒಳಗಿನ ಮಕ್ಕಳಪ್ಪ ಅಂದ್ರೆ 6 ರಿಂದ 14 ವರ್ಷದ ಒಳಗಿನ ಮಕ್ಕಳು. ಈ ಮಕ್ಕಳಿಗೆ ಏನಪ್ಪ ಅಂದ್ರೆ ತನ್ನ ತಂದೆ ತಾಯಿಗಳು ಕಡ್ಡಾಯವಾಗಿ ಶಿಕ್ಷಣ ನೀಡಲೇಬೇಕು. ಎಷ್ಟು ವರ್ಷದ ಮಕ್ಕಳಿಗೆಪ್ಪ ಅಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ.
ಈ 21 ಏನೈತಲ್ಲ ಇದು ಮೂಲ ಸಂವಿಧಾನದೊಳಗೆ ಇರಲಿಲ್ಲ. ಇದು ಭಾರತ ಸಂವಿಧಾನಕ್ಕೆ ಯಾವಾಗ ಸೇರ್ಪಡೆ ಮಾಡಲಾಯ್ತಪ್ಪ ಅಂದರೆ 2002ರಲ್ಲಿ ಸೇರ್ಪಡೆ ಮಾಡಲಾಯಿತು. ಎಷ್ಟನೇ ತಿದ್ದುಪಡಿ ಮಾಡೋದ್ರ ಮೂಲಕಪ್ಪ ಅಂದರೆ ಭಾರತ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಮಾಡೋದ್ರ ಮೂಲಕ 2002ರಲ್ಲಿ 21A ವಿಧಿ ಏನೈತಲ್ಲ ಈ 21A ವಿಧಿ ಅನ್ವಯವಾಗಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವಾಗಿ ಶಿಕ್ಷಣ ಒದಗಿಸಿಕೊಡ್ಬೇಕಂತ ಹೇಳ್ತೈತಿ. ಇನ್ನು 22ನೇ ಪ್ರಶ್ನೆ ಯಾವುದು? NDA ಮೈತ್ರಿಕೂಟದ ಯಾವುದಾದರೂ 2 ರಾಜಕೀಯ ಪಕ್ಷಗಳು. ಮೊದಲು NDA ಅಂದರೆ ಏನು ನೋಡೋದಾದರೆ NDA ಅಂದರೆ ಏನು ಅಥವಾ NDA ವಿಸ್ತರಿಸಿ ಅಂತಾದರೂ ಕೇಳಬಹುದು ಎಕ್ಸಾಮ್ನಲ್ಲಿ. NDA ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಅಂದರೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. ಈ NDA ಮೈತ್ರಿಕೂಟದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ನಾವು ನೋಡೋದಾದರೆ TDP ತೆಲುಗು ದೇಶಂ ಪಾರ್ಟಿ ಇದು ಏನಪ್ಪ ಅಂದರೆ NDA ಮೈತ್ರಿಕೂಟ. ನೆಕ್ಸ್ಟ್ JDU ಏನೈತಲ್ಲ ಅಂದ್ರೆ ಜನತಾದಳ ಯುನೈಟೆಡ್ ಏನೈತಲ್ಲ ಇದು ಸಹಿತ ಏನಪ್ಪ ಅಂದ್ರೆ NDA ಮೈತ್ರಿಕೂಟದ ರಾಜಕೀಯ ಪಕ್ಷ. ಇನ್ನು ಶಿವಸೇನೆ ಏನೈತಲ್ಲ ಈ ಶಿವಸೇನೆ ಇದು ಸಹಿತ ಏನಪ್ಪ ಅಂದ್ರೆ NDA ಮೈತ್ರಿಕೂಟದ ರಾಜಕೀಯ ಪಕ್ಷ. ಇನ್ನು BJP ಏನೈತಲ್ಲ ಇದು ಸಹಿತ ಏನಪ್ಪ ಅಂದ್ರೆ NDA ಮೈತ್ರಿಕೂಟದ ರಾಜಕೀಯ ಪಕ್ಷ. TDP ಆಗಿರಬಹುದು, JDU ಆಗಿರಬಹುದು, ಶಿವಸೇನೆ ಆಗಿರಬಹುದು, BJP ಈ ಎಲ್ಲ ಪಾರ್ಟಿಗಳೇನಪ್ಪ ಅಂದ್ರೆ NDA ಮೈತ್ರಿಕೂಟದ ರಾಜಕೀಯ ಪಕ್ಷಗಳಾಗಿವೆ ಸ್ನೇಹಿತರೆ. ಇನ್ನೇನಪ್ಪ ಅಂದರೆ ಇನ್ನು 23ನೇ ಪ್ರಶ್ನೆ ನಾವು ನೋಡೋದಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸ್ನೇಹಿತರೆ. 23ನೇ ಪ್ರಶ್ನೆ ಯಾವುದು? ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಓಲೋ ಜೋಸೆಫ್ ಅನ್ನುವಂಥ ವ್ಯಕ್ತಿ, ಯಾವ ಜೋಸೆಫ್? ಓಲೋ ಜೋಸೆಫ್ ಅನ್ನುವಂಥ ವ್ಯಕ್ತಿ ಏನಿದಾರಲ್ಲ ಇವರೇನು ಹೇಳ್ತಾರಪ್ಪ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಓಲೋ ಜೋಸೆಫ್ ಅನ್ನುವಂಥ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳು ಅಥವಾ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರಕ್ರಿಯೆಗಳೇನಿದಾವಲ್ಲ ಆ ಪ್ರಕ್ರಿಯೆಗಳಿಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದು ಕರೆಯಲಾಗುವುದು. ಓಲೋ ಜೋಸೆಫ್ ಅನ್ನುವಂಥ ವ್ಯಕ್ತಿ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳ ನಡುವೆ ಮತ್ತು ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವಂಥ ಪ್ರಕ್ರಿಯೆಗಳೇನಿದಾವಲ್ಲ ಈ ಪ್ರಕ್ರಿಯೆಗಳಿಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದು ಕರೆಯಲಾಗುವುದು ಅಂತ ಹೇಳ್ತಾರೆ. ಯಾರಪ್ಪ ಅಂದರೆ ಓಲೋ ಜೋಸೆಫ್ ಅನ್ನುವಂಥ ವ್ಯಕ್ತಿ. ಯಾವ ಜೋಸೆಫ್? ಓಲೋ ಜೋಸೆಫ್ ಅನ್ನುವಂಥ ವ್ಯಕ್ತಿ ತನ್ನ ವ್ಯಾಖ್ಯವನ್ನು ಪ್ರಸ್ತುತಪಡಿಸಿದ್ದಾರೆ. ಇನ್ನು 24ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ ನಾಸ್ಟ್ ಎಂದರೇನು ಅಂತ ಪ್ರಶ್ನೆ ಐತಿ. ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ ನಾಸ್ಟ್ ಎಂದರೇನು ಅಂತ ಪ್ರಶ್ನೆ ಐತಿ. ಈ ಪೆರಿಸ್ಟ್ರೋಯಿಕ್ ಅಂದರೆ ಪುನರ್ರಚನೆ ಎಂದರ್ಥ. ಪೆರಿಸ್ಟ್ರೋಯಿಕ್ ಅಂದರೆ ಏನಪ್ಪ ಅಂದರೆ ಪುನರ್ರಚನೆ ಎಂದರ್ಥ. ಯಾವ ರಚನೆ ಎಂದರ್ಥ? ಪುನರ್ರಚನೆ ಎಂದರ್ಥ. ಇನ್ನು ಗ್ಲಾಸ್ ನಾಸ್ಟ್ ಅನ್ನುವಂಥದ್ದು ಅಥವಾ ಗ್ಲಾಸ್ ನಾಸ್ಟ್ ಅನ್ನುವಂಥದ್ದು ಏನೈತಲ್ಲ ಇದರ ಅರ್ಥ ಏನಪ್ಪ ಅಂದ್ರೆ ಮುಕ್ತತೆ ಎಂದರ್ಥ. ಪೆರಿಸ್ಟ್ರೋಯಿಕ್ ಅನ್ನೋದ್ರ ಬಗ್ಗೆ ಯಾವ್ದು ಅರ್ಥ ಕಲ್ಪಿಸ್ಕೊಡ್ತೈತಿ? ಪುನರ್ರಚನೆ ಅಂತ ಅರ್ಥ ಕೊಡ್ತೈತಿ. ಇನ್ನು ಗ್ಲಾಸ್ ನಾಸ್ಟ್ ಅಥವಾ ಗ್ಲಾಸ್ ನ್ಯಾಸ್ಟ್ ಇದರ ಅರ್ಥ ನಾವು ನೋಡೋದಾದರೆ ಮುಕ್ತತೆ ಎಂದರ್ಥ. ಆರ್ಥಿಕ ಮತ್ತು ರಾಜಕೀಯ ಸುಧಾರಣೆಗಾಗಿ ಏನಪ್ಪ ಅಂದ್ರೆ ಈ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ ನಾಸ್ಟ್ ಅನ್ನುವಂಥ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಯಿತು ಸ್ನೇಹಿತರೆ. ಇನ್ನು ಸಿ ಆಯ್ಕೆ. ಈ ಸಿ ಆಯ್ಕೆಗಳಲ್ಲಿ ಬರುವಂಥ ಪ್ರಶ್ನೆಗಳು ಯಾವಪ್ಪ ಅಂದರೆ 5 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ಮತ್ತು 20 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಕೊಟ್ಟಿದ್ದೆಷ್ಟು? 9 ಪ್ರಶ್ನೆ ಕೊಟ್ಟಾನ. ಈ 9 ಪ್ರಶ್ನೆಗಳಲ್ಲಿ ಬರಿಬೇಕಾಗಿದ್ದೆಷ್ಟು? 6 ಪ್ರಶ್ನೆಗಳು. ಈ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಎಷ್ಟು ಅಂಕಗಳಪ್ಪ ಅಂದ್ರೆ 5 ಅಂಕಗಳು. ಒಟ್ಟು ಬರುವಂಥದ್ದು ಎಷ್ಟಪ್ಪ ಅಂದ್ರೆ 30 ಅಂಕಗಳು ಸ್ನೇಹಿತರೆ. ಇದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಈ ಅಧ್ಯಾಯದೊಳಗೆ ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ ಅಂತ ಕೇಳ್ಯಾರ. ಮೊದಲನೇ ಅಧ್ಯಾಯ ಯಾವುದು? ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ ಏನೈತಲ್ಲ ಈ ಮೊದಲನೇ ಅಧ್ಯಾಯದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಹೈದರಾಬಾದ್ ಯಾವ ರೀತಿ ವಿಲೀನವಾಯಿತು, ಜುನಾಗಢ್ ಯಾವ ರೀತಿ ವಿಲೀನವಾಯಿತು, ಕಾಶ್ಮೀರ ಯಾವ ರೀತಿ ವಿಲೀನವಾಯಿತು ಇದರ ಕುರಿತು ಬರೆಯಬೇಕು ಸ್ನೇಹಿತರೆ.
ಎಕ್ಸಾಮ್ನಲ್ಲಿ ಬಹಳ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ. ಯಾವ ರೀತಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡವು? ಜುನಾಗಢ ಮುಖ್ಯಸ್ಥ ಯಾರು? ಹೈದರಾಬಾದ್ ನಿಜಾಮ ಯಾರು? ಕಾಶ್ಮೀರಿನ ರಾಜ ಯಾರು? ಈ ಎಲ್ಲ ಅಂಶಗಳೇನಿದಾವಲ್ಲ, ಈ ಎಲ್ಲ ಅಂಶಗಳ ಕುರಿತು ಎಲ್ಲ ಮಾಹಿತಿಗಳನ್ನು ಕುರಿತೇನಪ್ಪ ಬರೀಬೇಕು ನಾವು. ಜುನಾಗಢ ಯಾವಾಗ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತು? ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಯಾವಾಗ ಸೇರ್ಪಡೆಗೊಂಡಿತು? ಕಾಶ್ಮೀರ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಯಾವಾಗ ಸೇರ್ಪಡೆಗೊಂಡಿತು? ಎಲ್ಲ ಇನ್ನಿತರ ಮಾಹಿತಿಗಳನ್ನು ಕ್ರೋಢೀಕರಿಸಿ ಏನಪ್ಪ ಅಂದ್ರೆ ಬರೀಬೇಕು. ಇದು ಎಷ್ಟನೇ ಅಧ್ಯಾಯದೊಳಗೆ ಬರ್ತಕ್ಕಂಥ ಪ್ರಶ್ನೆ ಅಂದರೆ ಮೊದಲನೇ ಅಧ್ಯಾಯ. ನೆಕ್ಸ್ಟ್, ರಾಜ್ಯಗಳ ಪುನರಚನೆಗೆ ಭಾಷೆಯ ಆಧಾರವಾಗಿರಬೇಕು ಎಂಬುದಕ್ಕೆ ಕಾರಣಗಳನ್ನು ನೀಡಿ. ರಾಜ್ಯಗಳ ಪುನರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ. ಇಲ್ಲಿ ಮೋತಿಲಾಲ್ ನೆಹರು ಅವರ ವಿಚಾರಗಳನ್ನು ಪ್ರಸ್ತುತಪಡಿಸಬೇಕು ಸ್ನೇಹಿತರೆ. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅವರ ತಂದೆಯಾಗಿರ್ತಕ್ಕಂಥ ಮೋತಿಲಾಲ್ ನೆಹರು ಅವರು ಏನಿದಾರೆ ಅವರ ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಬೇಕು. ಅವ್ರ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ರೆ ಎಷ್ಟು ಮಾರ್ಕ್ಸ್ ಬರ್ತಾವ? 5 ಅಂಕಗಳು. ಇನ್ನು 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಮುಖ್ಯ ಕಾರ್ಯದರ್ಶಿ ಅವರ ಕಾರ್ಯಗಳು ಯಾವ ರೀತಿ ಅದಾವ ಎಲ್ಲ ಮಾಹಿತಿಗಳನ್ನು ಬರೀಬೇಕು. ಇನ್ನು ಅವೈಜ್ಞಾನಿಕ ಭೂಸ್ವಾಧೀನದ ಕುರಿತು ಬರೆಯಿರಿ ಅಂತ ಐತಿ. ಅವೈಜ್ಞಾನಿಕ ಭೂಸ್ವಾಧೀನದ ಕುರಿತು. ಈ ಅವೈಜ್ಞಾನಿಕ ಭೂಸ್ವಾಧೀನ 4ನೇ ಪಾಠದಲ್ಲಿ ಬರ್ತೈತಿ. ಇದು ಅವೈಜ್ಞಾನಿಕ ಭೂಸ್ವಾಧೀನದ ಕುರಿತು ಬರಿಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ 29ನೇದು ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳು. ಇದು ಕೆಲವೊಂದು ಸಲ 10 ಮಾರ್ಕ್ಸಿಗಾದ್ರೂ ಕೇಳಬಹುದು, ಕೆಲವೊಂದು ಸಲ 5 ಮಾರ್ಕ್ಸಿಗಾದ್ರೂ ಕೇಳಬಹುದು. 10 ಮಾರ್ಕ್ಸಿಗಾದ್ರೂ ಕೇಳಬಹುದು, 5 ಮಾರ್ಕ್ಸ್. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳು. ಇದು ಎಷ್ಟನೇ ಪಾಠದೊಳಗಿದು? 5ನೇ ಪಾಠದೊಳಗೆ. ಇನ್ನು ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳು ಯಾವ್ಯಾವು? ಅಸ್ಮಿತೆಯ ರಾಜಕಾರಣದ ಉದಯಕ್ಕೆ ಕಾರಣವಾಗುವಂಥ ಅಂಶಗಳು ಅದು ಸಹಿತ ಬರಿಬೇಕು. ಇದು ಎಷ್ಟನೇ ಅಧ್ಯಾಯದೊಳಗೆ ಬರ್ತೈತಿ? 6ನೇ ಅಧ್ಯಾಯದೊಳಗೆ. ಜುನಾಗಢ ಇದು ಯಾವುದು? ಎಷ್ಟನೇ ಅಧ್ಯಾಯ? 1ನೇ ಅಧ್ಯಾಯ. ರಾಜ್ಯಗಳ ಪುನರಚನೆ ಇದು ಎಷ್ಟನೇ ಅಧ್ಯಾಯ? 1ನೇ ಅಧ್ಯಾಯ. ಮುಖ್ಯ ಕಾರ್ಯದರ್ಶಿ ಎಷ್ಟನೇ ಅಧ್ಯಾಯ? 3ನೇ ಅಧ್ಯಾಯ. ಅವೈಜ್ಞಾನಿಕ 4ನೇ ಅಧ್ಯಾಯ. ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳು 5ನೇ ಅಧ್ಯಾಯ. ಇನ್ನು ಅಸ್ಮಿತೆಯ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳು ಯಾವುವು ಅಂತ ಇದು ಎಷ್ಟನೇ ಅಧ್ಯಾಯ? ಇದು 6ನೇ ಅಧ್ಯಾಯ. ಇನ್ನು 31ನೇ ಪ್ರಶ್ನೆ, ಯುವ ಜನಾಂಗವು ಭ್ರಷ್ಟಾಚಾರ ವಿರುದ್ಧದ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಈ ಚಿತ್ರವನ್ನು ವೀಕ್ಷಿಸಿ ಸಮರ್ಥಿಸಿ ಅಂತ ಕೊಟ್ಟಾರೆ. ಯುವ ಜನಾಂಗ ಏನೈತಲ್ಲ, ಭ್ರಷ್ಟಾಚಾರದ ವಿರುದ್ಧ ಚಳವಳಿಯಲ್ಲಿ ಯಾವ ರೀತಿ ಪಾಲ್ಗೊಳ್ತಾರೆ, ಸಕ್ರಿಯವಾಗಿ ಯಾವ ರೀತಿ ಪಾಲ್ಗೊಂಡು ಯಾವ ರೀತಿ ತಡೆಗಟ್ತಾರೆ ಅನ್ನುವಂಥ ಮಾಹಿತಿ ಏನೈತಲ್ಲ, ಈ ಮಾಹಿತಿಗಳ ಬಗ್ಗೆ ನಾವು ನೋಡ್ಬೋದು. ನೆಕ್ಸ್ಟ್ ಇದು ಸಹಿತ ಏನಪ್ಪ ಅಂದರೆ 6ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಸ್ನೇಹಿತರೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ ಐತಿ. ಇದು ಎಷ್ಟನೇ ಅಧ್ಯಾಯದೊಳಗೆ ಬರ್ತೈತಪ್ಪ ಅಂದರೆ ಇದು 8ನೇ ಅಧ್ಯಾಯದಲ್ಲಿ ಬರ್ತೈತಿ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ಇನ್ನು ನೆಕ್ಸ್ಟ್ ಕ್ವಶನ್ ನಾವು ನೋಡುವುದಾದರೆ 33ನೇ ಕ್ವಶನ್ ಏನೈತಲ್ಲ, ವಿಶ್ವ ಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಇದು ಸಹಿತ 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ. 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಭಾಗ ಡಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದಪ್ಪ ಅಂದ್ರೆ 10 ಅಂಕಗಳಿಗೆ ಸಂಬಂಧಪಟ್ಟಿದೆ. ಕೊಟ್ಟಿದ್ದ ಪ್ರಶ್ನೆಗಳೆಷ್ಟು? 4. ಬರಿಬೇಕಾಗಿದೆ ಎಷ್ಟು? 2. ಒಟ್ಟು ಅಂಕಗಳೆಷ್ಟು? 20 ಅಂಕಗಳು ನಿಮ್ಮದಾಗಿಸಿಕೊಳ್ಬೇಕಾಗ್ತೈತಿ. ಇಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿ ಸ್ವರೂಪ ಇದು 2ನೇ ಅಧ್ಯಾಯದ ಮೇಲೆ. ಕೋಮುವಾದ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಇದು 5ನೇ ಅಧ್ಯಾಯದ ಮೇಲೆ. ಎಲ್ಲ ಏನದಾವಲ್ಲ ಇವೆಲ್ಲ ನನ್ನ ಕ್ಲಾಸ್ಗಳು ಯೂಟ್ಯೂಬ್ ಕ್ಲಾಸ್ನಲ್ಲಿ ನೋಡ್ಬೋದು. ಭಾರತ ಪಕ್ಷ ಪದ್ಧತಿ ಸ್ವರೂಪ, ಕೋಮುವಾದ ಕಾರಣಗಳಾಗಿರ್ಬೋದು, ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು, ಜುನಾಗಢ ಆಗಿರ್ಬೋದು, ಎಲ್ಲ ಅಂಶಗಳೇನದಾವಲ್ಲ ನನ್ನ ಯೂಟ್ಯೂಬ್ ಕ್ಲಾಸ್ನಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಏನಪ್ಪ ಅಂದರೆ ಉದಾರೀಕರಣ, ಅರ್ಥ, ಮಹತ್ವ, ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಐತಿ. ಇದು ಎಷ್ಟನೇ ಅಧ್ಯಾಯ? 7ನೇ ಅಧ್ಯಾಯ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಇದು ಎಷ್ಟನೇ ಅಧ್ಯಾಯ? 9ನೇ ಅಧ್ಯಾಯ ಸ್ನೇಹಿತರೆ. ಇಲ್ಲಿ 10 ಅಂಕದ ಪ್ರಶ್ನೆಗಳು ಯಾವ ಯಾವ ಅಧ್ಯಾಯದ ಮೇಲೆ ಕೇಳಲಾಗಿದೆ? 2, 5, 7, 9. 2, 5, 7, 9 ಇವು 4 ಅಧ್ಯಾಯ ಕರೆಕ್ಟಾಗಿ ಪರ್ಫೆಕ್ಟ್ ಆದ್ರಪ್ಪ ಅಂದ್ರೆ ನಿಮಗೆ 10 ಮಾರ್ಕ್ಸಿನ ಕ್ವಶನ್ ಏನದವಲ್ಲ ಫಿಕ್ಸ್ ನಿಮಗೆ ಎಕ್ಸಾಮ್ನಲ್ಲಿ.
ನೀವೇನು ಬೇಡ, 5 ಪ್ರಶ್ನೆಗಳು ಪರ್ಫೆಕ್ಟ್ ಆರಿ. 2ನೇ ಅಧ್ಯಾಯದೊಳಗೆ ಬರ್ತಕ್ಕಂಥ ಭಾರತ ಪಕ್ಷ ಪದ್ಧತಿ ಸ್ವರೂಪ, ರಾಜಕೀಯ ಪಕ್ಷಗಳು, ಕಾರ್ಯಗಳು, ಇವೆರಡರಲ್ಲಿ ಒಂದು ಕೇಳಬೇಕು. ಇನ್ನು 7ನೇ ಅಧ್ಯಾಯದಲ್ಲಿ ಉದಾರೀಕರಣ ಅರ್ಥ, ಉದಾರೀಕರಣ ಆಗಿರ್ಬೋದು, ಖಾಸಗೀಕರಣ ಆಗಿರ್ಬೋದು, ಜಾಗತೀಕರಣ. ಈ ಉದಾರೀಕರಣ ಆದರೂ ಕೇಳ್ಬೋದು, ಖಾಸಗೀಕರಣ ಆದರೂ ಕೇಳ್ಬೋದು, ಜಾಗತೀಕರಣ ಆದ್ರೆ ಇವು 3 ಒಳಗೆ ಪರ್ಫೆಕ್ಟು, 3 ಪರ್ಫೆಕ್ಟ್ ಆದ್ರಪ್ಪ ಒಂದು ಕ್ವಶನ್ ಫಿಕ್ಸ್. ನಿಮ್ಗೆ ಬೇಕಾಗಿದ್ದೆಷ್ಟು 2 ಕ್ವಶನ್. ಈ 2ನೇ ಪಾಠದೊಳಗೆ 2 ಕ್ವಶನ್ ಪರ್ಫೆಕ್ಟ್ ಆಗಬೇಕು. 7ನೇ ಪಾಠದೊಳಗೆ 3 ಕ್ವಶನ್. ಒಟ್ಟು ಎಷ್ಟು ಕ್ವಶನ್ಗಳು ಪರ್ಫೆಕ್ಟ್ ಆಗಬೇಕು? 5 ಕ್ವಶನ್. ಈ 5 ಕ್ವಶನ್ ಪರ್ಫೆಕ್ಟ್ ಆದರೆ ಅಂತ ತಿಳ್ಕೊ, ನಿಮಗೆ ಎಷ್ಟು ಮಾರ್ಕ್ಸ್ ಫಿಕ್ಸ್ ಕಿಶದೊಳಗಪ್ಪ? 20 ಮಾರ್ಕ್ಸ್. ಈ 5ರೊಳಗೆ 2 ಕೇಳಲೇಬೇಕು ಎಕ್ಸಾಮ್ನಲ್ಲಿ. ಪಕ್ಷ ಪದ್ಧತಿ ಸ್ವರೂಪ ಆದರೂ ಕೇಳಬೇಕು, ರಾಜಕೀಯ ಪಕ್ಷಗಳ ಕಾರ್ಯಗಳಾದರೂ ಕೇಳಬೇಕು. ನೆಕ್ಸ್ಟ್ ಉದಾರೀಕರಣ ಆದರೂ ಕೇಳಬೇಕು, ಇಲ್ಲ ಜಾಗತೀಕರಣ ಆದರೂ ಕೇಳಬೇಕು, ಇನ್ನು ಖಾಸಗೀಕರಣ ಆದರೂ ಕೇಳಬೇಕು. ಇವು 3ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಲೇಬೇಕು ಸ್ನೇಹಿತರೆ. ಈ ರೀತಿ ಏನಪ್ಪ ಅಂದ್ರೆ ಎಕ್ಸಾಮ್ನಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು. ಇಲ್ಲಿ 5 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದ ಮೇಲೆ ಬಂದವ? 1ನೇ ಅಧ್ಯಾಯದ ಮೇಲೆ 2 ಪ್ರಶ್ನೆ ಕೇಳ್ಯಾರ. 1ನೇ ಅಧ್ಯಾಯದ ಮ್ಯಾಗ 2 ಪ್ರಶ್ನೆ. 2ನೇ ಅಧ್ಯಾಯದ ಮೇಲೆ ಯಾವುದೂ 5 ಅಂಕಕ್ಕೆ ಕೇಳಿಲ್ಲ ಸ್ನೇಹಿತರೆ. ನೋಡ್ರಿ ಇಲ್ಲಿ ಪ್ರಶ್ನೆ ಪತ್ರಿಕೆ ನೋಡ್ಬೋದು. 1ನೇ ಅಧ್ಯಾಯದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ಯಾರ? 1ನೇ ಅಧ್ಯಾಯದ ಮೇಲೆ 2 ಪ್ರಶ್ನೆ ಕೇಳ್ಯಾರ. 2ನೇ ಅಧ್ಯಾಯದ ಮ್ಯಾಗ ಏನೂ ಕೇಳಿಲ್ಲ. 3ನೇ ಅಧ್ಯಾಯದ ಮೇಲೆ ಎಷ್ಟು ಕೇಳ್ಯಾರ? 5 ಅಂಕದ್ದು 1 ಕೇಳ್ಯಾರ. 4ನೇ ಅಧ್ಯಾಯದ ಮ್ಯಾಗ ಎಷ್ಟು ಕೇಳ್ಯಾರ? 5 ಅಂಕದ್ದು 1 ಕೇಳ್ಯಾರ. 5ನೇ ಅಧ್ಯಾಯದ ಮೇಲೆ 5 ಅಂಕದ ಎಷ್ಟು ಕೇಳ್ಯಾರ? 1 ಕೇಳ್ಯಾರ. 6ನೇ ಅಧ್ಯಾಯದ ಮೇಲೆ 5 ಅಂಕದ ಎಷ್ಟು ಕೇಳ್ಯಾರ? 2 ಕೇಳ್ಯಾರ. ನೆಕ್ಸ್ಟ್ 7ನೇ ಅಧ್ಯಾಯದ ಮೇಲೆ ಯಾವುದೇ ಕೇಳಿಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ 7ನೇ ಅಧ್ಯಾಯದ ಮೇಲೆ ಯಾವುದೂ ಪ್ರಶ್ನೆ ಕೇಳಿಲ್ಲ. 8ನೇ ಅಧ್ಯಾಯದ ಮೇಲೆ 2 ಕೇಳ್ಯಾರ. 9ನೇ ಅಧ್ಯಾಯದ ಮೇಲೆ ಯಾವುದೂ ಕೇಳಿಲ್ಲ. ಇದು ಪ್ರಶ್ನೆ ಪತ್ರಿಕೆ ಮೊದಲೇದು. ವಿಚಾರ ಮಾಡಿದ್ರೆ 5 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದ ಮೇಲೆ ಕೇಳ್ಯಾರ? 1ನೇ ಅಧ್ಯಾಯದ ಮೇಲೆ 2 ಕೇಳ್ಯಾರ. 2ನೇ ಅಧ್ಯಾಯದ ಮೇಲೆ ಯಾವುದೂ ಪ್ರಶ್ನೆ ಕೇಳಿಲ್ಲ. 3ನೇ ಅಧ್ಯಾಯದೊಳಗೆ 1 ಕೇಳ್ಯಾರ. 4ನೇ ಅಧ್ಯಾಯದೊಳಗೆ 1 ಕೇಳ್ಯಾರ. 5ನೇ ಅಧ್ಯಾಯದೊಳಗೆ 1 ಕೇಳ್ಯಾರ. 6ನೇ ಅಧ್ಯಾಯದೊಳಗೆ 2 ಕೇಳ್ಯಾರ. 7ನೇ ಅಧ್ಯಾಯದೊಳಗೆ ಏನೂ ಕೇಳಿ ಅಂದರೆ 5 ಅಂಕದ ಯಾವುದೂ ಕೇಳಿಲ್ಲ. 8ನೇ ಅಧ್ಯಾಯದೊಳಗೆ ಎಷ್ಟು ಕೇಳ್ಯಾರ? 2 ಕೇಳ್ಯಾರ. 9ನೇ ಅಧ್ಯಾಯದೊಳಗೆ ಏನಪ್ಪ ಅಂದ್ರೆ 1 ಪ್ರಶ್ನೆ ಕೇಳಿಲ್ಲ 5 ಅಂಕಕ್ಕೆ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೋಡಬೇಕಾದ್ರೆ 10 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಕೇಳ್ಯಾರ? 2ನೇ ಅಧ್ಯಾಯದೊಳಗೆ ಕೇಳ್ಯಾರ 1. ನೆಕ್ಸ್ಟ್ 5ನೇ ಅಧ್ಯಾಯ 1. ನೆಕ್ಸ್ಟ್ 7ನೇ ಅಧ್ಯಾಯ 1 ಕೇಳ್ಯಾರ. ನೆಕ್ಸ್ಟ್ 9ನೇ ಅಧ್ಯಾಯ. ಕೊಟ್ಟಿದ್ದೆಷ್ಟು? 4 ಪ್ರಶ್ನೆಗಳನ್ನು ಕೊಟ್ಟಾನ. ಬರಿಬೇಕಾಗಿದ್ದೆಷ್ಟು? 2 ಪ್ರಶ್ನೆ ಬರೆದ್ರೆ ಎಷ್ಟು ಮಾರ್ಕ್ಸ್? 20 ಮಾರ್ಕ್ಸ್ ನಿಮಗೆ. ಅದಕ್ಕಾಗಿ ಸ್ನೇಹಿತರೆ ಸ್ವಲ್ಪ ಯಾವ ಅಧ್ಯಾಯಗಳು ಜಾಸ್ತಿ ಸ್ವಲ್ಪ ಇಂಪಾರ್ಟೆಂಟ್ ಅದಾವಲ್ಲ ಅವುಗಳ ಕಡೆ ಹೆಚ್ಚಿನ ಗಮನ ಕೊಡುವಂಥ ಪ್ರಯತ್ನಗಳು ಮಾಡಿ. ಇದರಲ್ಲಿ ನಿಮ್ಗೆ ನನ್ನ ಕೈಲಿ ಆಗುವಷ್ಟು ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಇನ್ನೊಂದಷ್ಟು ದಿನಗಳಲ್ಲಿ 2ನೇ ಪ್ರಶ್ನೆ ಪತ್ರಿಕೆಯು ಸಹಿತ ಬಿಡಿಸುವಂಥ ಪ್ರಯತ್ನ ಮಾಡೋಣ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ.